ಹಾಯ್ ಎಲ್ಲರೂ ಹೆಂಗಿದ್ರಿ ಮರೆ ನಾನು ಯಾರಂದೇಳಿ ಗೊತ್ತಾಯ್ತಲ್ಲ ನಿಮ್ಮ ಕೋಸ್ಟ್ ಬೈ ಕೋಸ್ಟ್. ನಂಗೆ ಸುಮಾರು ಜನ ಸ್ಟೂಡೆಂಟ್ ಕೇಳ್ತದಿದೆ ಅಂತಂದರೆ ನೀವು ಬಿ ಫಾರ್ಮಸಿ ಕೋರ್ಸ್ ಬಗ್ಗೆ ಹೇಳಿ, ನೀವೆಂತ ಓದ್ತಿದ್ದು. ನಾನು ಎಂತ ಓದ್ತಿದ್ದೆ ಅಂಬೋದಕ್ಕಿಂತ ಜಾಸ್ತಿ ಎಲ್ಲರಿಗೂ ಗೊತ್ತಿತ್ತು ನಾನು ಫಾರ್ಮಸಿ ಓದ್ತಿದ್ದೆ ಅಂತ ಹೇಳಿ ಅದ್ರ ಬಗ್ಗೆನೇ ಕೇಂದ್ರ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಾಕಿ. ಮತ್ತು ಸುಮಾರು ಜನ ಸ್ಟೂಡೆಂಟ್ಸ್ ನಂಗೆ ಮೆಸೇಜ್ ಹಾಕಿರಾಯ್ತು, ಬಿ ಫಾರ್ಮಸಿ ನಿಮ್ಮ ಹತ್ರ ನೋಟ್ಸ್ ಇದ್ರೆ ಕೊಡಿ ಹಾಗಲ್ಲ ಅಂದೇಳಿಕೆ. ನಾನು ಆ ಮೆಸೇಜ್ ಮೊನ್ನೆ ಎಕ್ಸಾಮ್ ಟೈಮಲ್ಲಿ ನಂಗೆ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ವಾಪಸ್ ನಾನು ಹುಡುಕಿದೆ, ನಂಗೆ ಅದು ಸಿಕ್ಕಲಿಲ್ಲ ಮೆಸೇಜ್. ಅವ್ರು ಡಿಲೀಟ್ ಮಾಡ್ರು ಅಂತ ನಂಗೆ ಗೊತ್ತಿಲ್ಲ, ಸಿಕ್ಕಲಿಲ್ಲ. ಮತ್ತು ಅದೇ ಸುಮಾರು ಮೊನ್ನೆನೂ ನನಗೆ ಏಗಳಿಕೆ ಅಂತ ಆಸ್ಮೆ ಕ್ವಶನ್ ಅಂತ ಹಾಕಲಿಕ್ಕೆ ಎಲ್ಲ ಕೇಳಿದೆ ಅಂತಂದರೆ ಬಿ ಫಾರ್ಮ್ ಕೋರ್ಸ್ ಬಗ್ಗೆ ಹೇಳಿ, ಬಿ ಫಾರ್ಮ್ ಕೋರ್ಸ್ ಬಗ್ಗೆ ಹೇಳಿ ಅಂದಳಿಕೆ. ನಾನು ಅಷ್ಟು ತಲೆ ಕಂಡಿಲ್ಲ ಇದ್ರಾಗ ಎಂತ ಕೇಂದ್ರಪ್ಪ ಇದು ಎಂತ ಇತ್ತು ಹೇಳೋಕಂದಳಿ. ಬಟ್ ಆಮೇಲೆ ಯೋಚನೆ ಮಾಡಿದೆ ಅಂತಂದರೆ ಸುಮಾರು ಜನ ಜಾಯ್ನ್ ಅಪ್ಪರ್ ಇರ್ತಾರೆ, ಅವರಿಗೆ ಈ ಕೋರ್ಸ್ ಬಗ್ಗೆ ಗೊತ್ತಿಲ್ಲ ಹಾಗೆ. ಬಿಕಾಸ್ ನಾನು ಜಾಯ್ನ್ ಅಪ್ಪತ್ತಿ ನನಗೂ ಗೊತ್ತಿರಲಿಲ್ಲ ಎಂಥದ್ದು. ನಾನು ಯಾರ್ಯಾರ ಹತ್ರನೂ ಕೇಳ್ಕೊಂಡೆಲ್ಲ ಜಾಯಿನ್ ಆದ. ಅಂದರೆ ನಮ್ಮ ನೆಟ್ಟಾಗೂ ಅಷ್ಟು ಕ್ಲಿಯರಾಗಿ ಎಂಥದ್ದು ಬರ್ತಿಲ್ಲ ಬಿ ಫಾರ್ಮ್ ಕೋರ್ಸ್ ಬಗ್ಗೆ ಹಾಕಿದ್ರೆ. ಅದು ಸಬ್ಜೆಕ್ಟ್ಸ್ ಎಲ್ಲ ಬರ್ತದೆ ಬಟ್ ಕ್ಲಿಯರಾಗಿ ಬರ್ತಿಲ್ಲ. ಹಾಗೆ ನಾನು ವೀಡಿಯೋ ಮಾಡ್ತಿದ್ದೆ. ಮತ್ತು ಇದೆಂತ ಅಂದರೆ ನಾನು ಈಗ ಓದ್ತಿದ್ನಲ್ಲ ಅದರ ಬೇಸ್ ಮೇಲೆ ನಾನೆಲ್ಲ ಇನ್ಫಾರ್ಮೇಷನ್ ಹೇಳಿದೆ. ನಾನು ಯಾವುದೋ ನೆಟ್ಟಿಂದ ಇಲ್ಲ ಯಾರೋ ಹೇಳಿದ್ದು ಅದ್ರ ಬಗ್ಗೆ ನಾನು ಎಂಥದ್ದು ಹೇಳೋದಿಲ್ಲ. ನಿಮಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಬಟ್ ನಾನೀಗ ಓದಿದ್ರ ಮೇಲೆ ನನಗೆ ಯಾವ ಥರ ಸಬ್ಜೆಕ್ಟ್ಸ್ ಯಾವ ಥರ ಫೀಸ್ ಬರ್ತದೆ ಅದು ಎಲ್ಲ ಹೇಳ್ತೆ. ನಾನು ಫೀಸ್ ಲಾಸ್ಟಿಗೆ ಹೇಳ್ತೆ, ಕಂಪ್ಲೀಟ್ ಅಂದರೆ ಪಿ ಜಿ ಎಲ್ಲ ಸೇರಿಸಿ ನಾನು ಲಾಸ್ಟಿಗೆ ಹೇಳ್ತೆ. ಬಟ್ ಈಗ ಹೇಳೋದು ಅಂತಂದರೆ ನಾರ್ಮಲ್ ಹೇಳ್ತೆ. ನೀವೀಗ ಬಿ ಫಾರ್ಮಸಿ ಕೋರ್ಸ್ ಮಾಡ್ತೀರಿ ಅಂದರೆ ಫಾರ್ಮಸಿ ಓದ್ತಿದ್ರೆ ಟೋಟಲ್ 3 ಕೋರ್ಸ್ ಬರ್ತದೆ. ಒಂದು ಎಂತಂದರೆ ಬಿ ಫಾರ್ಮಸಿ, ಇನ್ನೊಂದು ಡಿ ಫಾರ್ಮ್ ಅಂದೇಳಿ ಬರ್ತದೆ, ಇನ್ನೊಂದು ಫಾರ್ಮ್ ಡಿ. ಒಂದೆಂತ ಅಂತ ಹೇಳಿದ್ರೆ ಬಿ ಫಾರ್ಮಸಿ ಅಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿ, ಈ ಡಿ ಫಾರ್ಮ್ ಅಂತ ಹೇಳಿದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ, ಅದಂದರೆ 2 ವರ್ಷ. ಇನ್ನು ಫಾರ್ಮ್ ಡಿ ಅಂದರೆ ಡಾಕ್ಟರ್ ಆಫ್ ಫಾರ್ಮಸಿ. ನೀವು ಡಾಕ್ಟರ್ ಆಫ್ ಫಾರ್ಮಸಿ ಅಂದರೆ ಫಾರ್ಮ್ ಡಿ ಮಾಡ್ರೆ ಅಂತಂದರೆ ನಿಮಗೆ 6 ವರ್ಷ ಆಯ್ತು. ಬಟ್ ನಿಮಗೆ ಅಂತಂದರೆ ಡಾಕ್ಟರ್ ಅಂದೇಳಿ ಬರುತ್ತೆ. ಅದಕ್ಕೆ ನಿಮ್ಗೆ ಯಾವುದೇ ಹೈಯರ್ ಸ್ಟಡೀಸ್ ಇಲ್ಲ. ಈಗ ಬಿ ಫಾರ್ಮ್ ಅಂದರೆ ನಾನು ಮಾಡ್ತಿದ್ದೆ ಅಲ್ಲ, ಅಂದರೆ ಬ್ಯಾಚುಲರ್ ಆಫ್ ಫಾರ್ಮಸಿ, ಇದಕ್ಕೆ ನಿಮಗೆ 4+2 ಮಾಡ್ಲಕ್ಕ, ಅಂದರೆ 4 ವರ್ಷ ಕೋರ್ಸ್ ಪ್ಲಸ್ 2 ವರ್ಷ ಹೈಯರ್ ಸ್ಟಡೀಸ್ ಮಾಡ್ಲಕ್ಕ. ಹಾಗೆ ನೀವು ಎಂತ ಫಾರ್ಮ್ ಡಿ ಮಾಡಿದ್ರೆ ನಿಮ್ಮ ಡಾಕ್ಟರ್ ಅಂದೇ ಬರ್ತದೆ. ಬಟ್ ನಿಮ್ಗೆ ಅದಕ್ಕೆ ಹೈಯರ್ ಸ್ಟಡೀಸ್ ಇಲ್ಲ, ಡೈರೆಕ್ಟ್ 6 ವರ್ಷ. ಮತ್ತು ಡಿಪ್ಲೊಮಾ ಇನ್ ಫಾರ್ಮಸಿ ಅಂದಕ್ಕಿಂತ ಅದು ನಿಮ್ಮ ಡಿಗ್ರಿ ಇದಕ್ಕೆ ಬರ್ತಿಲ್ಲ, ಡಿಪ್ಲೊಮಾ. ಅದರಲ್ಲಿ ಎಂತ ಅಂತ ಹೇಳಿದ್ರೆ 2 ವರ್ಷ. ಈಗ ನೀವು ಫಾರ್ಮ್ ಡಿ ಮಾಡಿ, ಡಿ ಫಾರ್ಮ್ ಮಾಡಿ, ಇಲ್ಲ ಫಾರ್ಮ್ ಡಿನೇ ಮಾಡಿ, ನಿಮ್ಗೆ ಸಿಕ್ಕೋದು ಲೈಸೆನ್ಸ್ ಇತ್ತಲ್ಲ, ಸೇಮ್ ಲೈಸೆನ್ಸ್ ಸಿಕ್ಕುತ್ತೆ. ಬಟ್ ಅದರಲ್ಲಿ ಒಳಗೆ ಎಂತೆಂತ ಎಕ್ಸ್ಟ್ರಾ ಲೈಸೆನ್ಸಲ್ಲಿ ಬೇರೆ ಇರುತ್ತೆ ನಂಗೆ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ಲೈಸೆನ್ಸ್ ಸಿಕ್ಕುತ್ತೆ. ಆ ಲೈಸೆನ್ಸಲ್ಲಿ ನಿಮಗೆ 2 ವರ್ಷ ಓದ್ತೀರಿ ಅಲ್ಲ ಡಿಪ್ಲೊಮಾ, ಅದಕ್ಕೂ ನಿಮ್ಗೆ ಲೈಸೆನ್ಸ್ ಸಿಕ್ಕತ್ತೆ. ಈಗ ಕೆಲವರಿಗೆ ಬರೀ ನಾನು ಮೆಡಿಕಲ್ ಹಾಕಕ್ಕೆ ಅದಕ್ಕಿರುತ್ತಲ್ಲ, ಅವರು ಅಂತ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡ್ರೆ ಸಾಗೆ. ಯಾಕಂದರೆ ಲೈಸೆನ್ಸ್ ನಿಮಗೆ ಡಿಪ್ಲೊಮಾ ಮಾಡ್ರೂ ಕೊಡ್ತಾರೆ. ಹಾಗೆ ನಮಗೂ ಬಿ ಫಾರ್ಮ್ ಅಂತ ಹೇಳಿದ್ರೆ ಒಂದು ಡಿಗ್ರಿ ಅಂದಳಿಕೆ. ನಾವು ಹೈಯರ್ ಸ್ಟಡೀಸ್ ಬೇಕಾದ್ರೆ ಮಾಡ್ಲಿಕ್ಕೆ ಇಲ್ಲ ಅಂದರೆ ಇಲ್ಲ. ಮತ್ತು ಇನ್ನೊಂದು ಎಂತಂದರೆ ನಾನು ಸಬ್ಜೆಕ್ಟ್ಸ್ ಹೇಳಿದೆ. ಸುಮಾರು ಜನ ನಂಗೆ ನೋಟ್ಸ್ ಕೇಳಿದ್ದೀರಿ. ಎಂತಂದರೆ ನೋಟ್ಸ್ ನಿಮ್ಗೆ ಬೇಡ ಎಂತಕ್ಕಂದ್ರೆ ನೀವು ಸೀನಿಯರ್ಸ್ ಹತ್ರ ನೋಟ್ಸ್ ಕೇಳ್ದು ಅದೆಲ್ಲ ಯೂಸ್ ಆಗ್ತಿಲ್ಲ. ನಮ್ಗೆ ಅಪ್ ಟು 2nd PU ತನಕ ಎಂತಂದರೆ ಸ್ಪೂನ್ ಫೀಡಿಂಗ್. ಅವ್ರು ಎಂತ ಕೊಡ್ತರು ಅದನ್ನೇ ಬರೀಕು, ಅದನ್ನೇ ಓದ್ಕು, ಬಾಯಟ್ ಹೊಡೆದೊಡ್ದಿಟ್ಟು. ಬಟ್ ನಾವು ಇಲ್ಲ ಡಿಗ್ರಿ ಇಲ್ಲ ಹಿಂಗೆ ಬತ್ತವಲ್ಲ, ಅಲ್ಲಿ ಅಷ್ಟೊತ್ತಿಗೆ ನಿಮ್ಗೆ ಆ ಥರ ಇರೋದಿಲ್ಲ. ಮತ್ತು ನಿಮ್ಗೆ ನೋಟ್ಸಿನ ಅವಶ್ಯಕತೆ ಇಲ್ಲ. ಎಂತಕ್ಕಂದ್ರೆ ನಿಮ್ಗೆ ಅಲ್ಲಿ ಹಾಲ್ ಕೂಡಲೇ ಲೆಕ್ಚರ್ಸ್ ಎಂತ ಸ್ಲೈಡು ಇಲ್ಲ ಎಂತ ನೋಟ್ಸ್ ಎಂತಂದು ಒಂದು ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಆನ್ಸರ್ಸ್ ಸಿಕ್ಕುತ್ತೆ. ನಿಮಗೆ ಲೆಕ್ಚರ್ಸ್ ಕೊಡಲಿಲ್ಲ ಅಂದ್ರೂ ಲಾಸ್ಟ್ ಮೂಮೆಂಟಾಗಿ ನೀವು ಎಂತ ಕಾಲೇಜಲ್ಲಿ ಲೈಬ್ರರಿ ಇರುತ್ತೆ, ಲೈಬ್ರರಿಗೆ ಹೋಗಿ ನೀವು ಆರಾಮ್ಸೆ ಎಲ್ಲ ಸಬ್ಜೆಕ್ಟ್ ಸೆಮ್ಮಿಂದು ಬುಕ್ ಇರುತ್ತೆ, ಮತ್ತು ಸೆಮ್ ಅಲ್ದಿದ್ದು ಬುಕ್ ಇರುತ್ತೆ. ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ಫಾರ್ಮೇಷನ್ ಎಲ್ಲ ಫುಲ್ ಸಿಕ್ಕುತ್ತೆ. ನಿಮ್ಮ ನೋಟ್ಸ್ ಗಿಟ್ಸ್ ಎಲ್ಲ ಯಾರ ಹತ್ರ ಕೇಳ್ಬೋದು. ನಾನು ಅಷ್ಟೇ ಸ್ಟಾರ್ಟಿಂಗ್ ನನ್ನ ಸೀನಿಯರ್ಸ್ ಹತ್ರ ಕೇಳಿದೆ, ಪಾಪ ಅವ್ರು ಕೊಟ್ಟಿದ್ದೀರ ಆಯ್ತು. ಬಟ್ ಎಂತ ನಾವು ಅದು ಓದೋದಿಲ್ಲ. ಬಿಕಾಸ್ ನಮಗೆ ಲೆಕ್ಚರ್ಸ್ ಅದ್ರ ಬಗ್ಗೆ ಕಂಪ್ಲೀಟ್ ಪಾಠ ಮಾಡ್ತಾರೆ, ನಮ್ಗೆ ಅದು ಅರ್ಥ ಇರುತ್ತೆ. ನಾವು ಬರೀತು ಸ್ವಲ್ಪ ಜನರಲ್ ಆಗಿ ನಾವು ಓದಿ ಅರ್ಥ ಮಾಡ್ಕೊಂಡು ಬರೀತು. ಅದನ್ನು ನಾವು 2nd PU ಥರ ಸ್ಪೂನ್ ಫೀಡಿಂಗ್ ಅಲ್ಲ, ಬಾಯೆಟ್ಟೆಲ್ಲ ಮಾಡೋದಿಲ್ಲ. ನಾರ್ಮಲ್ ಕಾನ್ಸೆಪ್ಟ್ ಅರ್ಥ ನಾವು ಬರೀತು. ಮತ್ತು ನೀವು 2nd PU ತನಕ ಗೈಡ್ ಟೆಕ್ಸ್ಟ್ ಬುಕ್ ಎಲ್ಲ ಪರ್ಚೇಸ್ ಮಾಡ್ತೀರಾ. ಆ ಥರ ನಿಮ್ಗೆ ಇಲ್ಲಿ ಬಂದರೂ ಕೂಡ ನೀವು ಅದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೂ ಆಗ್ತಿಲ್ಲ, ಮತ್ತು ಮಾಡೋದು ಬೇಡ, ಅದರ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಆರಾಮ್ಸೆ ಎಂತ ಲೈಬ್ರರಿಯಲ್ಲಿ ಬುಕ್ ಸಿಕ್ಕುತ್ತೆ. ನಿಮ್ಗೆ ಅಷ್ಟು ಇಲ್ಲ ಅಂದರೆ ನಾನು ನಿಮ್ಗೆ ಇಲ್ಲಿ ಕೆಳಗೆ ಹಾಕ್ತೆ ಟೆಲಿಗ್ರಾಮಿಂದ ಒಂದು ಗ್ರೂಪ್. ಅಲ್ಲಿ ನಿಮಗೆ ಎಲ್ಲ ನೋಟ್ಸ್ 1st ಸೆಮ್ಮಿಂದ ಹಿಡಿದು 8 ಸೆಮ್ ತನಕನೂ ನೋಟ್ಸ್ ಸಿಕ್ಕುತ್ತೆ. ಅಂದರೆ ಬಿ ಫಾರ್ಮಸಿ ಮಾಡಿದ್ರೆ 8 ಸೆಮ್ ಟೋಟಲ್, 4 ವರ್ಷ 8 ಸೆಮ್ ನೋಟ್ಸ್ ಆರಾಮ್ಸೆ ನಿಮ್ಗೆ ಆ ಗ್ರೂಪಲ್ಲಿ ಸಿಕ್ಕುತ್ತೆ. ನಾನು ನಿಮ್ಗೆ ಅಲ್ಲಿ ಹಾಕ್ತೆ ಆ ಗ್ರೂಪ್ ಯಾವುದಂದಳಿಕೆ. ಅಂದರೆ ನಿಮ್ಗೆ ರಿಟರ್ನ್ ನೋಟ್ಸ್ ಸಿಕ್ಕುತ್ತೆ, PDF GDF ಎಲ್ಲನೂ ಸಿಕ್ಕುತ್ತೆ. ಮತ್ತು ಇನ್ನೊಂದು ಎಂತ ಅಂತ ಹೇಳಿದ್ರೆ, ನೀವು ಗೂಗಲಿಗೆ ಹೋಗ್ಕೊಂಡು PDF ಅಂದರೆ MEDI PDF ಎಷ್ಟನೇ ಸೆಮ್ ಅಂತ ಹಾಕಿದ್ರೆ ನಿಮ್ಗೆ ಕಂಪ್ಲೀಟ್ ನೋಟ್ಸ್ ಸಿಕ್ಕುತ್ತೆ. ನಾನು ಅಂದರೆ ಲೆಕ್ಚರ್ಸ್ ನೋಟ್ಸ್ ಕೊಡ್ತಾರೆ. ಮತ್ತು ಕೆಲವೊಂದ್ಸಲ ಕಾನ್ಸೆಪ್ಟ್ ಅರ್ಥ ಇಲ್ಲ ಅಂದ್ರೂ ಕೂಡ ಎಕ್ಸಾಮ್ ಟೈಮ್ಗೆ ಅದರಿಂದ ತಗೊಂಡು ಓದ್ತು ನೆಟ್ಟಿಂದ. ಮತ್ತು ಹೇಳೋದು ಎಂತಂದರೆ ನಿಮ್ಮ ಫಸ್ಟ್ ಇಯರಿಗೆ ಬಂದರೆ, ನಾನು ಬಿ ಫಾರ್ಮಸಿ ಬಗ್ಗೆ ಹೇಳ್ತೇನೆ. ನನಗೆ ಫಾರ್ಮ್ ಡಿ ಮತ್ತು ಡಿಪ್ಲೊಮಾ ಬಗ್ಗೆ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ಬಿಕಾಸ್ ನನಗೆ ನಾನು ಅದು ಆ ಕೋರ್ಸಲ್ಲಿಲ್ಲ, ಬಿ ಫಾರ್ಮಸಿ. ಸೊ ಅದ್ರ ಬಗ್ಗೆ ಹೇಳಿದ್ದಾರೆ ಅಂತಂದರೆ ನಿಮಗೆ
ಫಸ್ಟ್ ಇಯರ್ ಬಂದರೆ ಅಂತಂದರೆ 4 ಸಬ್ಜೆಕ್ಟ್, 2 ಸೆಮ್ ಫಸ್ಟ್ ಇಯರ್, ಅದು ಗೊತ್ತಾಗ್ತಲ್ಲ, ಟೋಟಲ್ 8 ಸೆಮ್ ಅಂದರೆ ವರ್ಷಕ್ಕೆ 2 ಸೆಮ್, 4 ಸಬ್ಜೆಕ್ಟ್ ಇರುತ್ತೆ. ಸೆಕೆಂಡ್ ಇಯರಿಗೆ ಬಂದಳಿಕೆ ಅಂದರೆ ಥರ್ಡ್ ಸೆಮ್ಮಲ್ಲಿ ನಿಮ್ಗೆ 4 ಸಬ್ಜೆಕ್ಟ್, ಫೋರ್ತ್ ಸೆಮ್ಮಿಗೆ ಬಂದಳಿ ನಿಮ್ಗೆ 5 ಸಬ್ಜೆಕ್ಟ್ ಆಗುತ್ತೆ. ಅದಾದಮೇಲೆ ಥರ್ಡ್ ಇಯರ್ ಇದು ಫಸ್ಟ್ ಸೆಮ್ ಅಂದರೆ 5th ಸೆಮ್ಮಿಗೆ ನಿಮ್ಗೆ 5 ಸಬ್ಜೆಕ್ಟ್ ಇರುತ್ತೆ. ಅದಾದಮೇಲೆ 6 ಸಬ್ಜೆಕ್ಟ್ಸ್. ಆಮೇಲೆ ಲಾಸ್ಟ್ ಫೈನಲ್ ಇಯರ್ ಅಂದರೆ ನಾನಿನ್ನು ಥರ್ಡ್ ಇಯರಲ್ಲಿದ್ದೆ, ಬಟ್ ಫೈನಲ್ ಇಯರ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದು ಹೇಳೋದಾದ್ರೆ ಸಬ್ಜೆಕ್ಟ್ಸ್ ಮಾತ್ರ ನಿಮ್ಗೆ 4 ಇರುತ್ತೆ. ಮತ್ತು ಇನ್ನೊಂದು ಎಂತಾರೆ, ನಿಮ್ಮ ಪ್ರತಿ ಥರ್ಡ್ ಇಯರ್ ಲಾಸ್ಟ್ ತನಕ ನಿಮ್ಗೆ ಹತ್ತತ್ರ 3ರಿಂದ 4 ಲ್ಯಾಬ್ ಇದ್ದೇ ಇರುತ್ತೆ. ಅಂದರೆ ಆಲ್ಮೋಸ್ಟ್ ಪ್ರತಿ ಸಬ್ಜೆಕ್ಟ್ಸ್ಗೂ ಒಂದೊಂದು ಲ್ಯಾಬ್ ಇರುತ್ತೆ. ಒಂದು ವೇಳೆ 4 ಸಬ್ಜೆಕ್ಟ್ಸ್ ಇದೆ, ಹತ್ತತ್ರ 3 ಸಬ್ಜೆಕ್ಟಿಗಾದ್ರು ಲ್ಯಾಬ್ ಇದ್ದೇ ಇರುತ್ತೆ. ಅಂದರೆ ಫಾರ್ಮಸ್ಯೂಟಿಕ್ಸ್, ಇಲ್ಲ ಹ್ಯೂಮನ್ ಆ್ಯನಾಟಮಿ ಆ್ಯಂಡ್ ಫಿಸಿಯಾಲಜಿ, ಇಲ್ಲ ಅಂತ ಹೇಳಿದ್ರೆ ಫಾರ್ಮಕಾಲಜಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಲ್ಯಾಬ್ ಇರುತ್ತೆ. ನಿಮಗೆ ಕ್ಲಾಸ್ಗೆ ಅಂದರೆ ನಾರ್ಮಲಾಗಿ ಕ್ಲಾಸಿಂದ ಜಾಸ್ತಿ ಲ್ಯಾಬೇ ಇರುತ್ತೆ. ನಮ್ಗೆ ಒಂದೊಂದು ಒಪ್ಪತ್ತು ಫುಲ್ ಲ್ಯಾಬೇ ಇರುತ್ತೆ. ಅಂದರೆ ಈಗ ಬೆಳಿಗ್ಗೆ 3 ಕ್ಲಾಸ್ ಆದರೆ ಮತ್ತು ಮಧ್ಯಾಹ್ನ ಫುಲ್ ಲ್ಯಾಬ್ ಇರುತ್ತೆ. ಇಲ್ಲ ಬೆಳಿಗ್ಗೆ ಫುಲ್ ಲ್ಯಾಬ್ ಇದ್ದರೆ ಮಧ್ಯಾಹ್ನ ಕ್ಲಾಸ್ ಇರುತ್ತೆ. ನಿಮ್ಮ ಕ್ಲಾಸಸ್ಸಲ್ಲಿ ಅಷ್ಟು ಹೆವಿ ಆದಿಲ್ಲ, 1 ಅವರ್ ಅಂದರೆ 1 ಗಂಟೆ 2 ಗಂಟೆ ಇರುತ್ತೆ ಅಷ್ಟೇ. ಮತ್ತು ಫುಲ್ ಲ್ಯಾಬ್ಸೇ ಇರುತ್ತೆ ಜಾಸ್ತಿ. ಕೋರ್ಸ್ ಬಗ್ಗೆ ಹೀಗೆ ಹೇಳಿದೆ. ಇದಾದ್ಮೇಲೆ ಹೇಳುತ್ತಾರೆ ನೋಟ್ಸು ಹೇಳಿದೆ, ಕೋರ್ಸ್ ಹೇಳಿದೆ. ಮತ್ತು ಇನ್ನೊಂದು ಎಂತ ಅಂತ ಹೇಳಿದ್ರೆ ಕಾಲೇಜ್ ಫೀಸ್ ಬಗ್ಗೆ ಹೇಳಿದ್ದಾರೆ. ನಂಗೆ ಎಂತಂದರೆ ಇದಕ್ಕೆ ನಿಮ್ಗೆ ಜಾಸ್ತಿ ಫೀಸಲ್ಲಿ ಕಮ್ಮಿ ಯಾಕಂದರೆ ನೀವು CET ಬರೀಕ. CETಯಲ್ಲಿ ನಿಮ್ಗೆ 50,000 ಒಳಗೆ ರ್ಯಾಂಕಿಂಗ್ ಬರ್ಕಂದ್ರೆ, ಒಂದು 20-30 ಸಾವಿರ ರ್ಯಾಂಕಿಂಗಲ್ಲಿ ಬಂದರೆ ನಿಮ್ಮ ಫೀಸ್ ಹೆಚ್ಚಿಲ್ಲ, 50-60 ಸಾವಿರ ಒಳಗೇ ಫೀಸ್ ಆಯ್ತು. ಮತ್ತು ನಾನು CET ಬರೀಲಿಲ್ಲ. ಇದಕ್ಕೆ ನೀಟ್ ಬೇಡ, CET ಸಾಕು. ಒಂದು 50-60 ಸಾವಿರ ಬಂದರೂ ಸಿಕ್ಕತ್ತೆ ಅನ್ಸುತ್ತೆ. ಮೇ ಬಿ ನಮ್ಮ ಕ್ಲಾಸಲ್ಲಿ ಸ್ವಲ್ಪ ಜನಕ್ಕೆ ಸಿಕ್ಕಿತ್ತು, 50-60 ಸಾವಿರ ರ್ಯಾಂಕಿಂಗ್ ಇದ್ರೂ ಸಿಕ್ಕಿತ್ತು. ಅಷ್ಟೊಂದು ನಿಮ್ಮ ಫೀಸ್ ಕಮ್ಮಿ ಆಯ್ತು. ಅಂದರೆ ಒಂದು 50-60-70 ಸಾವಿರದೊಳಗೆ ನಿಮ್ಮ ಫೀಸ್ ಎಲ್ಲ ಮುಗ್ದು ಹೋಯ್ತು. ಅದು ಬರೀ ಕಾಲೇಜ್ ಫೀಸ್. ನಮಗೀಗ ಯಾರತ್ರ ಹೊರಗಿಂದ B.Pharm ಬಗ್ಗೆ ಕೇಂದ್ರ ಕೂಡಲೇ ಅವ್ರು ಹೇಳೋದು ಅಂತ ಅಂದರೆ ಇಂತಿಷ್ಟು ಅಂತ ಹೇಳ್ತಾರೆ. ಬಟ್ ಕ್ಲಿಯರಾಗಿ ಎಲ್ಲೆಲ್ಲಿ ಎಷ್ಟು ಖರ್ಚಾಯ್ತು ಅಂತೇಳಿ ನಂಗೆ ಯಾರೂ ಹೇಳೋದಿಲ್ಲ. ಅದೇ ನನಗೂ ಹೇಳಲಿಲ್ಲ, ನಂಗೆ ಯಾರು ಇಲ್ಲಿ ಹೇಳೋರು ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಹಾರ್ಮೋನ್ ಅಂತ ಹೇಳಿದ್ರೆ ನಾನು ಯಾವುದೇ CET ನೀಟ್ ಬರೀಲಿಲ್ಲ. ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋದೆ. ಮ್ಯಾನೇಜ್ಮೆಂಟ್ ಸೀಟಿಗೆ ಹೋದಳಿಕೆ ಅಂತ ಅಂದರೆ ನನಗೆ ಫೀಸ್ ಫಸ್ಟಿನ ವರ್ಷ 2 ಲಕ್ಷ, ಮತ್ತು 3 ವರ್ಷ ಇತ್ತಲ್ಲ 1,30,000, 1,30,000, 1,30,000. ಫಸ್ಟ್ ಇಯರ್ ಎಂತಂದು ಹೇಳಿದ್ರೆ 1,30,000 ಮತ್ತು 11,000 ಯೂನಿವರ್ಸಿಟಿ ಫೀಸ್, ಮತ್ತು ಸಮಥಿಂಗ್ ಎಕ್ಸ್ಟ್ರಾ ಎಲ್ಲ ಎಂತ ತಗೊಂಡ್ರೆ ಒಟ್ಟಿನಲ್ಲಿ ನನಗೆ ಫಸ್ಟ್ ಇಯರಲ್ಲಿ 2 ಲಕ್ಷ ಆಯಿತು. ಅದು ಬರೀ ನಂದು ಕಾಲೇಜ್ ಫೀಸ್. ಮತ್ತು ಉಳಿದದ್ದೆಲ್ಲ 1,30,000, 1,30,000, 1,30,000 ಆಯಿತಾ. ಮತ್ತೆಂತ ಅಂತ ಹೇಳಿದ್ರೆ ಇದು ಬರೀ ಕಾಲೇಜ್ ಫೀಸ್. ಇದು ನೀವು ಕಂಪ್ಲೀಟ್ ಅನ್ಕೊಳ್ಬೇಡಿ. ಅದಾದಮೇಲೆ ನಿಮ್ಗೆ ಎಕ್ಸಾಮ್ ಫೀಸ್ ಜಾಸ್ತಿ. ಪ್ರತಿ ಸೆಮ್ಮಿಗೂ ನಿಮ್ಗೆ ಎಕ್ಸ್ಟ್ರಾ ಎಕ್ಸಾಮ್ ಫೀಸ್ ಕಟ್ಟಕ್ಕೆ, ಅಂದರೆ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ಸು. ಫಸ್ಟಿನ ವರ್ಷ 2,500, ಅಂದರೆ ಒಂದೊಂದು ಸೆಮ್ಮಿಗೆ ಅದಾದ್ರೆ 2,500 ಹಾಗಿರುತ್ತೆ. ಹಾಗೆ 8 ಸೆಮ್ ಇರುತ್ತೆ. ಬಟ್ ಫೈನಲ್ ಇಯರಿಗೇನು ಎಕ್ಸಾಮ್ ಫೀಸ್ ಜಾಸ್ತಿ. ಅಂದರೆ ಅದ್ರ ಬಗ್ಗೆ ನಂಗೆ ಕಂಪ್ಲೀಟ್ ಗೊತ್ತಿಲ್ಲ, ಬಿಕಾಸ್ ನಾನೇನು ಥರ್ಡ್ ಇಯರ್ ಇದು 6 ಸೆಮ್ ಬರೆದಷ್ಟೇ, ಇನ್ನೂ ನಂಗೆ ಲ್ಯಾಬ್ ಎಕ್ಸಾಮ್ ಪೆಂಡಿಂಗ್ ಇತ್ತು. ಫೈನಲ್ ಇಯರಿಗೆ ಏನು ಹೇಳ್ತಿದ್ರು ನಂಗೆ ಗೊತ್ತಿಲ್ಲ ಅಂತ ಅಂದಳಿಕೆ. ಇದು ಫೀಸ್ ಆಯಿತು. ಇದು ನಾರ್ಮಲ್ ನಿಮ್ಮ ಕಾಲೇಜಲ್ಲಿ ಇಷ್ಟು. ಮತ್ತು ನೀವು ಸ್ಟಡಿ ಮೆಟೀರಿಯಲ್ ಅಂತಂದ್ರೆ ನಮ್ಮ ಫಸ್ಟ್ 2 ವರ್ಷ ಅಂತ ಅಂತಂದು ಹೇಳಿದ್ರೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲಲ್ಲ. ಸೊ ಲೆಕ್ಚರ್ಸ್ ಕೊಟ್ಟು ಸ್ಲೈಡ್ಸ್ ಆಗಲಿ, ಇಲ್ಲ ಟೆಕ್ಸ್ಟ್ ಬುಕ್ ನೋಟ್ಸ್ ಅಂತ ಎಲ್ಲ ಜೆರಾಕ್ಸ್ ಮಾಡೋದು ಶುರು ಮಾಡ್ತು. ಕೆಲವು ಮೊಬೈಲಾಗೆ ಸ್ಲೈಡ್ ಓದೋರಿಗೆಲ್ಲ ಅಷ್ಟೇ ಅಂತ ಪ್ರಾಬ್ಲಮ್ ಇಲ್ಲ. ನಾವು ಜಾಸ್ತಿ ಅಂತ ಮಾಡ್ತು ಜೆರಾಕ್ಸ್ ಅದಿದ್ದಲ್ಲಿ ತೆಗೆದು ಅದಕ್ಕೆ ಮತ್ತು ಖರ್ಚು ಎಕ್ಸ್ಟ್ರಾ ಹೊತ್ತು. ಇದಿಷ್ಟು ಕಾಲೇಜಿಂದ ಆಯ್ತು. ಅಂದರೆ ಕಾಲೇಜ್ ಫೀಸ್ ಬೇರೆ, ಎಕ್ಸಾಮ್ ಫೀಸ್ ಬೇರೆ. ಮತ್ತು ಅದು ಬಿಟ್ಟರೆ ನಮ್ಮ ಕಾಲೇಜು ನಮಗೆ ದುಡ್ಡಿನ ವಿಷಯದ ಮತ್ತೆ ಎಂಥದ್ದು ಮೋಸ ಇರಲಿಲ್ಲ. ನಮ್ಮ ಫೀಸ್ ನಾರ್ಮಲ್ ಇದೆ. ಬಟ್ ಕೆಲವು ಕಾಲೇಜಸ್ಲೆಲ್ಲ ಎಂತ ಎಕ್ಸ್ಟ್ರಾ ತಗೊಂಡ್ರೆ ಎಕ್ಸಾಮ್ ಫೀಸು. ನನ್ನ ಫ್ರೆಂಡ್ಸ್ ಹೇಳ್ತಿದ್ದೆ ನಮ್ಗೆ 2,500 ಇದ್ದರೆ ಕೆಲವು ಕಾಲೇಜು 4,500 ತಗೊಂಡ್ರೆ ಹಾಗಲ್ಲ ಅಂತ ಹೇಳಿಗಿತ್ತು. ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ಯಾರು ಹೇಳೋದು ಕೇಳಿದ್ದು ಹಂಗೆ ಇತ್ತೋ ಇಲ್ಲೋ ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಕಾಲೇಜಲ್ಲಿ ಅಷ್ಟೇ 2,500 ಹಂಗೆ ಫೀಸ್ ತಗೊಂಡ್ರೆ ಸಬ್ಜೆಕ್ಟ್ ಮೇಲೆ. ಅದಾದ್ಮೇಲೆ ಬಂದ್ರ ಮೇಲೆ ನಾನೀಗ ನಿಜ ಅಂತ ಎಕ್ಸ್ಪೆನ್ಸ್ ಹೇಳ್ತೆ. PG ನಿಮಗೀಗ ದೂರ ಹೊರಬೇಡಿ, PGಗೆ ಹೋಯ್ಕೆ ಆಯ್ತು. PG ಮಿನಿಮಮ್ ಅಂದ್ರೆ ನಿಮ್ಗೆ 5,000 to 6,000 ಬಿದ್ದೇ ಬೀಳುತ್ತೆ ಆಯಿತಾ. PG ಹಿಡ್ದಳಿಗೆ 5,000 to 6,000 ಹಿಡ್ದೇ ಇರುತ್ತೆ. ಮತ್ತು ನಿಮಗೆ ಎಲ್ಲಿಂದನೋ ಬಂದು PGಗೆ ಇದ್ರ ಕೂಡ ನಿಮ್ಗೆ ಊಟ ಎಲ್ಲ ಸರಿ ಆತಿಲ್ಲ. ಯಾರೇ ಆಗಲಿ ಇಷ್ಟರೊಳಗೆ PG ಊಟ ನಂಗೆ ಒಳ್ಳೆ ಇತ್ತು, ನಂಗೆ ಸರಿ ಆಯ್ತು ಅಂತ ಹೇಳಿದ್ರೆ 100% 10% ಅಷ್ಟೇ. ಅಷ್ಟೊತ್ತಿಗೆ ಎಂತ ಆಯ್ತು ನಮ್ಗೆ ಹೊರಗೆ ತಿನ್ಕೆ ಆಯ್ತು. ಯಾಕಂದ್ರೆ ದಿನ ಅದೇ ತಿನ್ಕತ್ತಿಲ್ಲ. ಮತ್ತು ಎಂತಂದ್ರೆ ದಿನ ಆ ದಾಲ್, ದಿನ ಮಟ್ಟಿ, ದಿನ ಅದೇ ಕೊಟ್ಟರೆ ಯಾರಿಗೂ ತಿಂಬುಕಾತಿಲ್ಲ. ನಾನು ಹೇಳೋದಲ್ಲ, ಹೆಣ್ಮಕ್ಳಿಗೂ ತಿನ್ಕತ್ತಿಲ್ಲ, ಗಂಡು ಮಕ್ಳಿಗೂ ತಿನ್ಕತ್ತಿಲ್ಲ. ಹೊರಗೆ ತಿಂತು. ಮತ್ತು ಫ್ರೆಂಡ್ಸ್ ಇದ್ರ ಮೇಲೆ ನಾವು ಒಂಚೂರಾರು ಬಾಯಿ ಆಡಿಸ್ದು ಅಷ್ಟೊತ್ತಿಗೆ ಅದಕ್ಕೆ ಎಕ್ಸ್ಟ್ರಾ ಕೊಡ್ಕತ್ತ. ಒಂದು ಕಮ್ಮಿ ಅಂದ್ರೆ 1-1.5 ಸಾವಿರ ಅಂತೂ ಎಕ್ಸ್ಟ್ರಾ ಹೋಯೇ ಹೋತ್. ಅಂದರೆ ಅಲ್ಲಿಂದ ಆಚೆಗೆ ಹೋಗೋದು ಇಲ್ಲ ಎಂತ ಒಂದು ಹೇಳಿ ಹತ್ತತ್ರ ಒಂದು 7,000 to 8,000 ಕೈಯಿಂದ ಹೋಯೇ ಹೋತ್. PG ಅಂದ್ರೂ ಕೂಡ ನಾವು ಅನ್ಕೊಂಡು ನಮ್ಮ ಮಕ್ಕಳು ನಾವು PG ಬಿಟ್ಬಿಟ್ಟಿದ್ದು ಊಟ ಕೊಡ್ತಾರೆ.
ಅಂದಳಿಕೆ. ಬಟ್ ಅಲ್ಲಿರುವವರಿಗೆ ಗೊತ್ತಿತ್ತು ಅಂತಂದರೆ ಅದು ನಮ್ಗೆ ಆಗ್ತಿಲ್ಲ, ದಿನ ತಿಂಬಕ್ಕೆ ಆಗತ್ತೇ ಇಲ್ಲ ಅದು ಪಿ ಜಿದು. ಇವನ್ ನನಗೆ ಗೊತ್ತಿತ್ತು ಆಗ್ತಿಲ್ಲ. ನನಗೀಗ ಸ್ವಲ್ಪ ಎಕ್ಸ್ಪೆನ್ಸ್ ಕಮ್ಮಿ ಆಯ್ತು ಅಂತಕ್ಕಂದ್ರೆ ನಾನು 2 ವರ್ಷ ಪಿ ಜಿಗಿದ್ದಿದ್ದೆ. ಬಟ್ ಅದಾದಮೇಲೆ ನಾವು ರೂಮ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ, ಹಾಗಾಗಿ ನಮ್ಗೆ ಸ್ವಲ್ಪ ದುಡ್ಡು ಕಮ್ಮಿ ಆಯ್ತು. ನಮ್ಗೆ ಕುಕ್ಕಿಂಗ್ ಅಂತ ಗೊತ್ತಿಲ್ಲ, ಸ್ವಲ್ಪ ಕಲ್ತ್ಕ ನಾವೇ ಫ್ರೆಂಡ್ಸ್ ಎಲ್ಲ ಮಾಡ್ಕೊಂತು, ಹಾಗಾಗಿ ನಮ್ಗೆ ಹೆಚ್ಚು ಬೀಳೋದಿಲ್ಲ. ರೂಮಿಗೆ ಒಂದು 2,000 ಬಿದ್ದರೆ ಮತ್ತು ಎಂತ ಎಲ್ಲ ಸೇರಿ ನಮಗೊಂದು ಎಂತ ಒಂದು 4,000 ಮುಗೀತು. ಅದು ರಿಯಲ್ ಎಕ್ಸ್ಪೆನ್ಸ್ ಇಷ್ಟೇ ಅಂತಂದರೆ ಪ್ರತಿ ವರ್ಷ ಫಸ್ಟ್ ವರ್ಷ 2 ಲಕ್ಷ, 1 ಲಕ್ಷ. ಈ ಫೀಸ್ ನಾನು ಎಲ್ಲ ಕಾಲೇಜಿಗೂ ಸೇಮ್ ಹೇಳ್ತಿಲ್ಲ, ಇದು ಒಂದೊಂದು ಕಾಲೇಜಿಗೆ ಒಂದೊಂದು ಫೀಸ್. ನನ್ನ ಕಾಲೇಜಿಗೆ ನಂಗೆ ಇಷ್ಟು ಫೀಸ್, ಸಿ ಇ ಟಿ ಬರೆದ್ರೆ ಇನ್ನೂ ಕಮ್ಮಿ ಆಯ್ತು. ಮತ್ತು ಅಂತ ಅಂತ ಹೇಳಿದ್ರೆ ನಾನೀಗ ಓದ್ತಿದ್ದೆಲ್ಲ, ನಾನು ಯೂನಿವರ್ಸಿಟಿ ಅಂಡರ್ ಓದ್ತಿದ್ದೆ. ನಂದು ಯೂನಿವರ್ಸಿಟಿ ಯಾವುದಂತ ಹೇಳಿದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೆಂಗಳೂರು, ಅದರ ಅಂಡರ್ ಓದ್ತಿದ್ದೆ. ಈಗ ನೀವು ಬೇರೆ ಕಾಲೇಜ್ ನಿಟ್ಟೆ ಅಲ್ಲೆಲ್ಲ ಹೊರ ಅಂತಂದರೆ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಗೊತ್ತಿಲ್ಲ, ಅವ್ರದ್ದು ಯೂನಿವರ್ಸಿಟಿ ಆಟೋನಮಸ್, ಅದೇ ಅವ್ರದ್ದೇ. ಅದು ಎಕ್ಸ್ಪೆನ್ಸ್ ಒಂದು ಕರೆಕ್ಟ್ ಕಣ್ಕಣಿ. ಎಕ್ಸ್ಪೆನ್ಸ್ ಯಾರೂ ಹೇಳೋದಿಲ್ಲ ಎಷ್ಟು ಫೀಸ್ ಆಯ್ತು ಎಂಥದ್ದು ಹೇಳೋದಿಲ್ಲ. ಬಟ್ ರಿಯಲ್ ಇಷ್ಟೇ, ನಿಮಗೆ ಮೇಲಿಂದ ಕಾಮಕ್ಕೆ ಎಂತ ಅನ್ಸೋದಿಲ್ಲ, ಬಟ್ ಅಲ್ಲಿ ಹಾರ್ ಮೇಲೆ ಗೊತ್ತಾಗ್ತು. ಅಂದರೆ ಎಕ್ಸ್ಟ್ರಾ ಎಲ್ಲ ಎಕ್ಸ್ಟ್ರಾ ಮಸ್ತ್ ಆದ. ನಮ್ಮ ಎಕ್ಸ್ಟ್ರಾ ಖರ್ಚು ಬೇಡ, ನುಂಗುಕೆ ತಿಂಬಕೆ ಜೆರಾಕ್ಸ್ ಅದು ಇದಂದು ಅಳಿಗಂತೂ ಮಸ್ತ್ ಖರ್ಚಾಗ್ತದೆ. ಫೀಸ್ ಬಗ್ಗೆ ಇದಿಷ್ಟು. ಮತ್ತು ಎಂತ ಹೇಳೋದು, ಸಬ್ಜೆಕ್ಟ್ಸ್ ಹೇಳಿದೆ. ಅದೇ ಇನ್ನೊಂದು ಎಂತ ಅಂದರೆ ನಿಮ್ಗೆ ಅದೇ ಹೇಳ್ದಂಗೆ ಹೇಳಲೇ ಗೊತ್ತಾಯಿಲ್ಲ, ಪುನಃ ಹೇಳ್ತೆ. ಫಸ್ಟ್ ಇಯರ್ ಪಾಸಾರ್ ಮಾತ್ರ ನಿಮಗೆ 3rd ಇಯರಿಗೆ ಎಂಟ್ರಿ ಇರುತ್ತೆ. ಸೆಕೆಂಡ್ ಇಯರ್ ಕಂಪ್ಲೀಟ್ ಪಾಸಾರ್ ಮಾತ್ರ ನಿಮಗೆ ಫೈನಲ್ ಇಯರಿಗೆ ಎಂಟ್ರಿ ಇರುತ್ತೆ. ಅಂದರೆ ನಿಮ್ಗೀಗ ಫಸ್ಟ್ ಇಯರಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ನಿಮಗೆ ಬಾಕಿ ಇದ್ರೂ ನಿಮಗೆ 3rd ಇಯರ್ ಎಕ್ಸಾಮ್ ಬರೋಕ್ಕೆ ಎಂಟ್ರಿ ಇಲ್ಲ. ಕಂಪ್ಲೀಟ್ ಪಾಸಾರ್ ಮಾತ್ರ ನಿಮಗೆ, ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಪಾಸಾರೆ 3rd ಇಯರ್ ಎಕ್ಸಾಮ್ ನೀವು ಬರೀಲ್ಲ. ಈಗ ನೀವು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಯ್ತು, ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಈಗ ಫಸ್ಟ್ ಇಯರಿಂದ ಬಾಕಿ ಇತ್ತಪ್ಪ. ಈಗ ಎಕ್ಸಾಂಪಲ್ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ನಿಮ್ಗೆ ಯಾವ್ದಾದ್ರು ಬಾಕಿ ಇದ್ದರೆ ನೀವು 3rd ಇಯರ್ ಎಕ್ಸಾಮ್ ಬರೋಕ್ಕಿಲ್ಲ. ಅಂದರೆ ನೀವು ಅದನ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ, ಅಂದರೆ ಫಸ್ಟ್ ಇಯರ್ ಫೇಲ್ ಆಗಿದ್ದರೆ ಸೆಕೆಂಡ್ ಇಯರಿಗೆ ನಿಮ್ಗೆ ಎಂಟ್ರಿ ಇತ್ತು, ಬಟ್ 3rd ಇಯರಿಗೆ ಎಂಟ್ರಿ ಇಲ್ಲ. ಹಾಗೆ ನೀವು ಸೆಕೆಂಡ್ ಇಯರ್ ಕಂಪ್ಲೀಟ್ ಪಾಸರ್ ಮಾತ್ರ ನಿಮ್ಮ ಫೈನಲ್ ಇಯರಿಗೆ ಎಂಟ್ರಿ ಇರುತ್ತೆ. ಹಾಗೆ ಅದೊಂದು ಕಣ್ಕಣಿ ಅಂತಂದ್ರೆ ನೀವು ಇಲ್ಲ ಊರ ಬದಿಗೆ ನಾವು ಮಳ್ಳ್ಯಾಸ ಮಾಡಿ ತಿರ್ಗದಂಗೆ ಅಲ್ಲೂ ತಿರ್ಗ್ಲಕ್ಕೆ. ಬಟ್ ಎಕ್ಸಾಮ್ ಟೈಮಿಗೆ ಒಂದು ಕರೆಕ್ಟು ಓದ್ಕೊ, ಬಿಕಾಸ್ ಸ್ವಲ್ಪ ಕಷ್ಟ ಇರುತ್ತೆ ಎಕ್ಸಾಮ್ಸ್ ಎಲ್ಲ. ಕಷ್ಟ ಇರುತ್ತೆ ಅಂದರೆ ಸಿಲೆಬಸ್ಸಿಂದ ಬಪ್ಪುದು, ಬಟ್ ಸ್ವಲ್ಪ ಹೆವಿ ಅನ್ಸುತ್ತೆ ಅಷ್ಟೇ ನಮಗೆ. ಸ್ಟಾರ್ಟಿಂಗ್ ಮೆಡಿಸಿನಲ್ ಕೆಮಿಸ್ಟ್ರಿ ಅದು ಇದೆಲ್ಲ ಅಂದಳಿಕೆ ಸ್ವಲ್ಪ ಓದೋಕ್ಕೆಲ್ಲ ಕಷ್ಟ ಆಯ್ತು, ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕತ್ತ. ಒಂದ್ಸಲ ನಿಮ್ಗೆ ಓದು ಟ್ರಿಕ್ ಗೊತ್ತಾರೆ ನೀವು ಅಷ್ಟು ಟೆನ್ಷನ್ ತಗೊಬೇಡ. ಸ್ಟಾರ್ಟಿಂಗ್ ಹೋದಳಿ ನಮ್ಗೆ ಗೊತ್ತಾತಿಲ್ಲ, ಫುಲ್ ಒಂಥರ ಕಟ್ ಹಾಕ್ದಂಗೆ ಆಗುತ್ತೆ. ಎಂತಕ್ಕಂದ್ರೆ ಬರೀ ಎಕ್ಸಾಮ್. ನಂಗೆ ಬಿ ಫಾರ್ಮ್ ಬಂದಳಿ ನೀನು ಎಂತ ಕಲಿತೆ ಅಂತ ಕೇಳಿದ್ರೆ ನಾನು ನಿಜ ಒಪ್ಪಿಗೆ ಹೇಳ್ತೇನೆ, ನಾನು ಎಕ್ಸಾಮ್ನ ಹೆಂಗೆ ಫೇಸ್ ಮಾಡೋದು ಅಂದೇಳಿ ಒಂದು ಕರೆಕ್ಟ್ ಕಲ್ತಿದ್ದೆ. ಎಂತಂದ್ರೆ ನಾನು ಸೆಕೆಂಡ್ ಫ್ಯೂ ತನಕ ಒಂಥರ ಎಕ್ಸಾಮ್ ಅಂದರೆ ಫುಲ್ ಹೆದರ್ಕೊಂಬುದು. ಅಂದರೆ ಹೆದರ್ಕೊಂಬಕ್ಕಿಂತ ಮತ್ತು ನಮ್ಗೆ ಹೆಚ್ಚು ಎಕ್ಸಾಮ್ಸು ಇರೋದಿಲ್ಲ, ವರ್ಷದಾಗ 2 ಎಕ್ಸಾಮು ಇಲ್ಲ ಒಂದು 2-3-4 ಎಕ್ಸಾಮ್ ಇರುತ್ತೆ ಅಷ್ಟೇ. ಬಟ್ ನೀವು ಕರೆಕ್ಟಾಗಿ ಹೇಳ್ತೆ, ನೀವು ಫಸ್ಟಿಗೆ ಬಿ ಫಾರ್ಮ್ ಬಂದರೂ ಕೂಡಲೇ ನಿಮಗೆ ಅಂತ ಈವನ್ ಸೆಮ್ ಆಡ್ ಸೆಮ್ ಹಾಗಿರುತ್ತೆ. ಅಂದರೆ ಫಸ್ಟ್ ಸೆಮ್, 3rd ಸೆಮ್, 5th ಸೆಮ್ ಮತ್ತು 7th ಸೆಮ್ ಇರುತ್ತಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕುತ್ತೆ. ಅಂದರೆ ಎಷ್ಟು ಒಂದು 5-6 ತಿಂಗಳು ಕರೆಕ್ಟ್ ಸಿಕ್ಕುತ್ತೆ. ಅದಾದಮೇಲೆ 2nd, 4th, 6th ಸೆಮ್ಮಿಗೆಲ್ಲ ನಿಮ್ಗೆ ಟೈಮ್ ಸಿಕ್ಕೋದಿಲ್ಲ. 3 ತಿಂಗಳ ಒಳಗೆ ಮುಗಿಸಿ ಬಿಡ್ತಾರೆ ಸೆಮ್. ಈಗ ಬೇರೆ ಕೋರ್ಸಲ್ಲಿಗೆ ಹೆಂಗಂದರೆ ಜುಲೈಯಿಂದ ನೆಕ್ಸ್ಟ್ ಜುಲೈ ತನಕನೋ ಇಲ್ಲ ಮೇ ತನಕನೋ 1 ಇಯರ್. ನಮ್ಗೆ ಹಂಗಿಲ್ಲ, ಜನವರಿಯಿಂದ ಡಿಸೆಂಬರ್ ತನಕ 1 ವರ್ಷ. ಗೊತ್ತಾಯ್ತಾ? ಅಂದರೆ ಒಂದು ಎಕ್ಸಾಮ್ ನಮ್ಮ ಮೇ ಅಲ್ಲಿರುತ್ತೆ, ಇನ್ನೊಂದು ಎಕ್ಸಾಮ್ ನಮ್ಮ ಡಿಸೆಂಬರ್ಲಿರುತ್ತೆ. ಕಂಪ್ಲೀಟ್ 1 ಇಯರ್ ನಮ್ಗೆ ಬರ್ತದೆ. ಅಂದರೆ ಅದೇ ಹಿಂಗೆ ಒಂದು ಸೆಮ್ ಇಲ್ಲೇ, ಇನ್ನೊಂದು ಸೆಮ್ ಹಿಂಗೆ ಅಂದರೆ ಒಂದು ಸೆಮ್ ಮೇ ಟೈಮಲ್ಲಿ ಬರ್ತದೆ, ಇನ್ನೊಂದು ಸೆಮ್ ಲಾಸ್ಟ್ ಬರ್ತದೆ. ನಿಮ್ಮ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ, ಬಟ್ ಆಮೇಲೆ ಅಭ್ಯಾಸ ಆಗುತ್ತೆ. ಏನಾದರೂ ಬರೀ ಎಕ್ಸಾಮ್ಸ್ ಫಸ್ಟಿಗೆ ಅಂತ ಹೇಳಿದ್ರೆ ನಿಮ್ಮ ಮೇ ಹಂಗೆ ಎಕ್ಸಾಮ್ ಬರ್ತದೆ. ಅದಕ್ಕೂ ಮುಂಚೆನೂ 2 ಇಂಟರ್ನಲ್ ಆಯ್ತು ನಿಮಗೆ. ಇಂಟರ್ನಲ್ ಸಬ್ಜೆಕ್ಟ್ ನಾರ್ಮಲಿ ನಿಮಗೆ ಇಂಟರ್ನಲ್ ಅಂತ ಬರೀತಿರಲ್ಲ, ಆ ಇಂಟರ್ನಲ್ ಆಯ್ತು. ಆ ಇಂಟರ್ನಲ್ಸ್ ಆದಮೇಲೆ ಅಂತಂದರೆ ಅದಕ್ಕೂ ಮುಂಚೆ ಅದ್ರ ಒಳಗೆ ನಿಮಗೆ ಲ್ಯಾಬ್ ಎಕ್ಸಾಮ್ ಆಯ್ತು. ನಿಮ್ಗೆ ಲ್ಯಾಬ್ ಎಕ್ಸಾಮ್ ಅಂತಂದರೆ 3-4 ಲ್ಯಾಬ್ ಇರುತ್ತೆ. ಲ್ಯಾಬ್ ಎಕ್ಸಾಮಿಗೆ ನೀವು ಓದ್ಕೊ ಹೋಯ್ಕತ್ತು ಅದ್ರ ಒಳಗೆ. ಅಂದರೆ ಈಗ ಫಸ್ಟ್ ಇಂಟರ್ನಲ್ ಲ್ಯಾಬ್ಗೂ ಮುಂಚೆ ಫಸ್ಟ್ ಲ್ಯಾಬ್ ಇಂಟರ್ನಲ್ ಮುಗೀತು, 4 ಲ್ಯಾಬ್ ಇತ್ತು. ಹಾಗೆ ಸೆಕೆಂಡ್ ಇಂಟರ್ನಲ್ ಲ್ಯಾಬ್ಗೂ ಮುಂಚೆ ನಿಮ್ಮದು ನಾರ್ಮಲ್ ಲ್ಯಾಬ್ ಇಂಟರ್ನಲ್ ಇರುತ್ತಲ್ಲ, ಸೆಕೆಂಡ್ ಇಂಟರ್ನಲ್ ಇದು, ಅದು ಕಂಪ್ಲೀಟ್ ಆಯ್ತು. ಅಂದರೆ ನಿಮಗೆ ಥಿಯರಿನೂ ಲ್ಯಾಬ್ ಥಿಯರಿನೂ ಇಂಟರ್ನಲ್ ಇರುತ್ತೆ, ಹಾಗೆ ಲ್ಯಾಬ್ ಇದು ಇಂಟರ್ನಲ್ ಇರುತ್ತೆ. ನೀವು ಕಚಪಚ ಮಾಡ್ತಿದ್ದೆ ಅನ್ಸುತ್ತೆ ನಾನು ಹೇಳೋದು. ಫಸ್ಟಿಂದ ಹೇಳ್ತೆ, 2 ಇಂಟರ್ನಲ್ ಇರುತ್ತೆ ಒಂದು ಸೆಮ್ಮಿಗೆ, ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್. ಹಾಗೆ ನಿಮ್ಗೆ ಲ್ಯಾಬಿಗೂ ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್ ಅಂದಳಿಕ್ಕಿರುತ್ತೆ. ಅದೇ ಇಷ್ಟರೊಳಗೆ ಮಸ್ತ್ ಎಕ್ಸಾಮ್ ಅದು. ಈಗ ಬರೋದೊಂದು 4-5 ಸಬ್ಜೆಕ್ಟ್ ಇಂಟರ್ನಲ್ ಆದರೆ ಪುನಃ ಲ್ಯಾಬಿಗೆ ಓದ್ಕೋಯ್ತು. ಲ್ಯಾಬಿಗೆ ನಿಮ್ಗೆ ಎಂತಂದರೆ ಸಿನಾಪ್ಸಿಸ್ ಇರುತ್ತೆ, ವೈವ ಇರುತ್ತೆ,
ಮತ್ತು ಲ್ಯಾಬ್ ಎಕ್ಸ್ಪರಿಮೆಂಟ್ಸ್ ಇರುತ್ತೆ, ಲ್ಯಾಬ್ ಎಕ್ಸಾಮ್ ನಾರ್ಮಲ್ ನಿಮ್ಮ ಕಂಡಕ್ಟ್ ಮಾಡೋದಾರೆ ಇಂಟರ್ನಲಿಗೂ ಹಾಗೆ ಸೆಮ್ಮಿಗೂ ಹಾಗೆ. ಇದಿಷ್ಟು ಎಕ್ಸಾಮ್ ಆಯಿತಾ, ನೀವು ಇಷ್ಟೇ ಅಂದ್ಕೊಳ್ಬೇಡಿ. ಮತ್ತು ನಿಮಗೆ ಪ್ರತಿ ವಾರ ಲ್ಯಾಬ್ ಇರುತ್ತೆ. ಅಂದರೆ ಈಗ ಒಂದು 3ರಿಂದ 4 ಲ್ಯಾಬ್ ಇರುತ್ತೆ ವಾರದಾಗೆ. ಪ್ರತಿ ಲ್ಯಾಬಿಗೆ ನೀವು ಕೈ ಬೀಸ್ಕೊ ಬಿಡ್ತಿಲ್ಲ ಲೆಕ್ಚರ್ಸ್. ನಿಮಗೆ ಓದು ಕೊಡ್ತಾರೆ. ಒಂದು ನೀವು ರೆಕಾರ್ಡ್ ಕಂಪ್ಲೀಟ್ ಮಾಡ್ಕೊ ಹೋಯ್ಕೆ, ಇಲ್ಲ ಏನೋ ಒಂದು ಆ್ಯಕ್ಟಿವಿಟಿ ಇರುತ್ತೆ ಮಾಡ್ಕೊ ಹೋಯ್ಕೆ. ಮತ್ತು ಪ್ರತಿ ಲ್ಯಾಬಲ್ಲೂ ನಿಮ್ಗೆ ಎಕ್ಸಾಮ್ ಮಾಡ್ತಾರೆ. ಅಂದರೆ ನಿಮ್ಮ ಕ್ಲಾಸಲ್ಲಿ ಎಂತ ಇರುತ್ತೆ, ನಂಗೆ ಬೇರೆ ಕಾಲೇಜ್ ಗೊತ್ತಿಲ್ಲ, ಎಲ್ಲ ಕಾಲೇಜಲ್ಲೂ ಹೀಗೆ ನಾನು ಕೇಳಿದ ಪ್ರಕಾರ ನನ್ನ ಫ್ರೆಂಡ್ಸಿಗೆಲ್ಲ ಹೀಗೆ ಇರ್ತದೆ. ಪ್ರತಿ ಲ್ಯಾಬಿಗೂ ನೀವು ಓದ್ಕೊ ಹೋಯ್ಕತ್ತು. ಅಂದರೆ ಹೇಳ್ತಾರೆ ಇಂತಿಷ್ಟು ಟಾಪಿಕ್ ಕೊಡ್ತಾರೆ, ಅದನ್ನು ನೀವು ಓದ್ಕೊ ಹೋಗಿ ದಿನಾ ಲ್ಯಾಬಿಗೆ ಕೂಡ ಅಲ್ಲಿ ಎಕ್ಸಾಮ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲೂ ಹೀಗೆ ಮಾಡ್ತಾರೆ. ಸೊ ಅದೇ ಪ್ರತಿ ಲ್ಯಾಬಲ್ಲೂ ಸಿನಾಪ್ಸಿಸ್ ಇರುತ್ತೆ. ಇಲ್ಲ ನಿಮಗೆ ನಾರ್ಮಲ್ ವೈವ ಕ್ಲಾಸಲ್ಲಿ ಎಂಥ ಪಾಠ ಮಾಡ್ತಾರೆ ಅದ್ರ ಬಗ್ಗೆ ನೀವು ಕೇಂದ್ರ ಮಾಡ್ಕತ್ತು. ಒಟ್ನಲ್ಲಿ ನೀವೆಂತ ಅಂತ ಹೇಳಿದ್ರೆ ಓದ್ಕ ಅಷ್ಟೇ. ಅದು ನಿಮಗೊಂದು 2 ವರ್ಷ ಕಷ್ಟ ಆಯ್ತು, ಅದಾದಮೇಲೆ ನಿಮ್ಗೆ ಅಭ್ಯಾಸ ಆಯ್ತು ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು. ಫಸ್ಟ್ ಸ್ವಲ್ಪ ಹೆದರಿಕೆ ಆಯ್ತು, ಎಕ್ಸಾಮ್ ಅಂದೇಳಿ. ಮೊನ್ನೆನೂ ಯಾರೋ ಒಬ್ಬರು ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿದ್ದೆ, ನಮ್ಮ ಕಾಲೇಜ್ಗೆ ಜಾಯ್ನ್ ಆಯ್ತು ಅನ್ಸುತ್ತೆ, ಫ್ರೆಷರ್ಸ್ ಡೇ ಇಲ್ಲಿ ಅಂತಿದ್ರು. ಆಮೇಲೆ ಹೇಳ್ತೀನಿ ನಮಗೆ ಈ ಓದೋದ್ರೊಳಗೆ ನಂಗೆ ಫ್ರೆಷರ್ಸ್ ಡೇನು ಬೇಡ ಸಮಥಿಂಗ್ ಹಾಗೆ ಅಂತದ್ದು ಹೇಳ್ತಿದ್ರು. ಅಂದರೆ ಅದೇ ಸ್ಟಾರ್ಟಿಂಗ್ ನಮ್ಗಂದ್ರೆ ಅಲ್ಲಿ 2nd PU ತನಕ ಸ್ಪೂನ್ ಫೀಡಿಂಗ್ ಮಾಡಿರ್ತೀವಿ ಎಲ್ಲ, ಇದು ಬರೀ ಅಲ್ಲಿ ಹೊರಮೇಲೆ ನಮ್ಗೊಂಥರ ಸ್ವಲ್ಪ ಕಟ್ಟಾಗ್ದಂಗೆ ಅದು ಫುಲ್ ಎಕ್ಸಾಮ್ ಅಂತ ಹೇಳಿದ್ರು ಕೂಡಲೇ ನಂಗೆ ಹಾಗೆ ಆಯಿತು. ಈಗ ಅಭ್ಯಾಸ ಆಯ್ತು 3rd ಇಯರಲ್ಲಿ ಹೆಂಗೋ ಓದ್ಕೋತೆ. ಅದು ಮೊದಲು ಬಾಯ್ ಮಾಡಿದೆಲ್ಲ ಹೋಗ್ಬಿಟ್ಟಿದ್ದು, ಈಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತು ಹಂಗೆ ಸ್ವಲ್ಪ ಈಸಿ ಆಯ್ತು. ಮತ್ತೆಂತ ಫೀಸ್ ಹೇಳ್ದೆ ಮತ್ತೆಂತ ಹೇಳೋದು. ಫೈನಲ್ ಇಯರಿಗೆ ಬಂದರೆ ನಿಮ್ಗೊಂದು ಇದಿರುತ್ತೆ ಅಂತ, ಒಂದು ಪ್ರಾಜೆಕ್ಟ್ ಮಾಡೋಕ್ಕಿರುತ್ತೆ. ಅದು ಬಿಟ್ಟರೆ ಇನ್ನೆಂತ ಹೇಳೋಕ್ಕಿತ್ತು. ನೀವು PCMB ತಗೊಂಡ್ಕಂದಿಗೆ ಹೇಳ್ತಾರೆ. ಬಟ್ ನಮ್ಮ ಕ್ಲಾಸಲ್ಲೇ PCMC ಮಾಡಿದವರು ಇದ್ದಿರು ಕ್ಲಾಸಾಗೆ, ನಾನ್ ಬಯಾಲಜಿ ಸ್ಟೂಡೆಂಟ್ಸು ಇದ್ದೀರ. ಅಂದರೆ ನಾನು ಬಯೋ ತಗೊಂಡದ್ದು PCMB. ಅದಕ್ಕೂ ಮುಂಚೆ ಎಂತ PCMC ತಗೊಂಡವರು ತಗೊಂಡ್ರು ಅನ್ಸುತ್ತೆ. ಮೇ ಬಿ ನಮ್ಮ ಕ್ಲಾಸಾಗಿ ಇದ್ರು ಅಂದ್ರೆ ಮೇಲೆ ತಗೊಂಡಿರ್ತಾರೆ. ಅದು ಐಲಕ್ ಅನ್ಸುತ್ತೆ, PCMCನೂ ಐಲಕ್ ಅನ್ಸುತ್ತೆ, ಗೊತ್ತಿಲ್ಲ. ಮತ್ತು ಮೇಯ್ನ್ ಇಂಟೆನ್ಷನ್ ಇದನ್ನು ಜಾಸ್ತಿ ಈ ಕೋರ್ಸ್ನ ಹೆಣ್ಮಕ್ಳೇ ತಗೊಂತಾರೆ ಎಂತಕ್ಕೆ. ನಂಗೆ ಅನ್ಸಿದೆ ಅಂತ ಅಂದರೆ ನಾನು ಎಂತಕ್ಕೆ ತಗೊಂಡೆ ಅಂದೇಳಿ ಹೇಳ್ತೆ ಕಾಣಿ. ನಾನು ಪ್ರಾಂಪ್ಟಾಗಿ ಹೇಳಿದರೆ ನಾನು ಫಸ್ಟ್ ತಗೊಂಡದ್ದು ಅಂತಂದರೆ ನಾನು PCMB ಸ್ಟೂಡೆಂಟ್, ಅಂದರೆ ಬಯಾಲಜಿ ತಗೊಂಡದ್ದು ಸೈನ್ಸ್. ಅದರಲ್ಲಿ ಎಂತಂದು ಹೇಳಿದ್ರೆ ನಾನು ಜಾಯ್ನ್ ಆದೆ ಅಂತಂದು ಹೇಳಿದ್ರೆ BCA ಎಂತ ನಾರ್ಮಲ್. ನಾನು ನಮ್ಮ ಕುಂದಾಪುರ ಕಾಲೇಜಲ್ಲೇ ಜಾಯ್ನ್ ಆಗಿದೆ. ಅದು ಜಾಯ್ನ್ ಆದ್ಮೇಲೆ ನಂಗೆ ಕಂಪ್ಯೂಟರ್ ನಾಲೆಜ್ ಇಲ್ಲ, ಅಂದರೆ ನಾನು ಬಯೋ ಸ್ಟೂಡೆಂಟ್ಸ್ ಅಲ್ಲ, ಅದಕ್ಕೆ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋದೆ. ಸೊ ಕಂಪ್ಯೂಟರ್ ಸರ್ ಇದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ನಾಲೆಜೆಲ್ಲ ಹೇಳಿದ್ರ ಮೇಲೆ ನಂಗೆ ಮನ್ಸು ಚೇಂಜ್ ಆಗಿ ನಾನು ಪುನಃ B Pharmacy ಜಾಯ್ನ್ ಆದೆ. ನಮ್ಮ ಕ್ಲಾಸಿಗೂ ಇವನ್ ಅಷ್ಟೇ ನಮ್ಮ ಕ್ಲಾಸಲ್ಲಿ 110 ಜನ ಇದ್ರು. ಆ 110 ಜನ ಹತ್ತತ್ರ 70% ಇರೋದು ಹೆಣ್ಮಕ್ಳು, ಆಮೇಲೆ ಒಂದು 30% ಇರುತ್ತೆ ನಮ್ಮದು ಬಾಯ್ಸ್. ಜಾಸ್ತಿ ಹೆಣ್ಮಕ್ಳು ತಕ್ಕಂದ್ರೆ ಎಂತಕ್ಕಂದರೆ ನಂಗೆ ಅನ್ಸೋದು ನಾನು ಎಂತಕ್ಕೆ ತಗೊಂಡೆ ಅಂದರೆ, ಈಗಳಿನ ಕಾಲ ನಾರ್ಮಲ್ ಹೇಳುತ್ತಾರೆ ಹೆಣ್ಮಕ್ಳಿಗೆ. ನಾರ್ಮಲ್ ನಾನು ಹೇಳ್ತಿದ್ದೆ, ಪ್ರಾಕ್ಟಿಕಲಾಗಿ ಹೇಳುತ್ತಾರೆ ಅಂತಂದರೆ ನಾರ್ಮಲಾಗಿ ಹೆಣ್ಮಕ್ಳಿಗೆ ಮದುವೆ ಮಕ್ಕಳ ಮೇಲೆ ಜಾಬಿಗೆ ಹೋಗು ಬಿಡೋದಿಲ್ಲ. ಕೆಲವ್ರ ಮನೆಗೆ ಇರುತ್ತಮ್ಕಿಂತ ಸಿಚುವೇಶನಲ್ಲಿ ಆತಿಲ್ಲ ಜಾಬಿಗೆ ಹೋಗೋಕ್ಕೆ. ಅದಕ್ಕೆ ಅಂತ ಮಾತ್ರ ಆಲ್ಮೋಸ್ಟ್ ನಾರ್ಮಲ್ ಕಂಪ್ನಿ ಕೆಲಸ ಎಲ್ಲ ಅಂದ್ರೂ ಕೂಡ ಕಂಪ್ಲೀಟಾಗಿ ಬಿಡ್ತಾರೆ. ಸೊ ಕೆಲವರಿಗೆ ಅಂತಂದರೆ ಲೈಫ್ ಲಾಂಗ್ ಅವರು ಇಂಡಿಪೆಂಡೆಂಟ್ ಆಗಿ ನಾವು ವರ್ಕ್ ಮಾಡ್ತಾನೆ ಇರ್ಕಂದಳಿಕ್ಕೆ ಇಷ್ಟಪಡ್ತಾರೆ. ನನ್ನ ಇಂಟೆನ್ಷನ್ ಎಂತ ಇದ್ದದಂದ್ರೆ ಅದೇ ಇದು. ನಂಗೆ ಬಸ್ಟ್ ಈ ಥರ ಕೋರ್ಸ್ ಬಗ್ಗೆ ಗೊತ್ತಿಲ್ಲ. ಸೊ ನಾನು ನಾರ್ಮಲ್ BCAಗೆ ಜಾಯ್ನ್ ಆದೆ. ಬಟ್ ನಂಗೆ ನನ್ನ ಸರ್ ಹೇಳಿದ್ರ ಮೇಲೆ ನಂಗೂ ಹೌದು ಅನ್ಸೆ. ಅಂದರೆ ಈಗ ನಾರ್ಮಲ್ ಮದುವೆ ಮಕ್ಕಳಾದ್ಮೇಲೆ ಜಾಬಿಗೆ ಹೋಗ್ಕಾತಿಲ್ಲ. ಬಟ್ ನಮಗೆ B Pharm ಮಾಡ್ದಳಿಕೆ ಅಂತಂದ್ರೆ ನಮಗೊಂದು ಲೈಸೆನ್ಸ್ ಅಂದೇಳಿ ಸಿಕ್ಕತ್ತು, ಗೊತ್ತಾಯ್ತಾ. ಆ ಲೈಸೆನ್ಸಾಗೆ ನಾನು ಲಾಸ್ಟಿಗೆ ಎಂಥ ಆಪ್ಷನ್ ಇಲ್ಲ ಅಂದರೂ ಒಂದು ನಮ್ಮದೇ ಮೆಡಿಕಲ್ ಹೆಂಗೋ ಒಂದು ಕಷ್ಟಪಟ್ಟು ಮೆಡಿಕಲ್ ಹಾಯ್ಕೊಂಡ್ರೆ ಒಂದು ಸೈಡಿಗೆ ಅದೊಂದು ಬಿಸ್ನೆಸ್ ನಡೀತು. ನಾನು ಆ ಇಂಟೆನ್ಷನ್ ಮೇಲೆ ತಗೊಂಡದ್ದು. ಆಲ್ಮೋಸ್ಟ್ ಹೆಚ್ಚಿನವರೆಲ್ಲ ಅದೇ ತಗೊಂಡೆ. ಅಂತಂದ್ರೆ ನಮಗೆ ಈ ಕೋರ್ಸಾಗಿ ನೀವು ಕಂಪ್ನಿಗೆ ಹೋಯ್ಲಕ್ಕೆ, B Pharm ಹೋದ್ರೆ ಕಂಪ್ನಿಗೆ ಹೋಯ್ಲಕ್ಕೆ, ಅದಾದಮೇಲೆ ನೀವು ಫಾರ್ಮಸಿಗೆ ವರ್ಕ್ ಮಾಡ್ಲಕ್ಕೆ, ಹಾಗೆ ಮಸ್ತ್ ಫೀಲ್ಡಿಗೆ ಇದ್ರಲ್ಲಿ ನೀವು ವರ್ಕ್ ಮಾಡ್ಲಕ್ಕೆ, ರಿಸರ್ಚ್ ಅದು ಇದು ಅಂದಳಿಕೆ ಇನ್ನೂ ಸುಮಾರು ಫೀಲ್ಡಿಗೆ ಹೋಯ್ಲಕ್ಕೆ, ಹಾಗೆ ಟೀಚಿಂಗ್ ಫೀಲ್ಡಿಗೆ ಹೋಯ್ಲಕ್ಕೆ. ಅದೇ ಹೇಳಿ ಟೀಚಿಂಗ್ ಫೀಲ್ಡ್ ಹಿಂಗೆ ಮಸ್ತ್ ಫೀಲ್ಡಿಗೆ ಹೋಯ್ಲಕ್ಕೆ. ಹಾಗೆ ಲಾಸ್ಟ್ ಆಪ್ಷನ್ ಎಲ್ಲ ಈಗ ತಗೊಂಡೆ ನನ್ನ ಲೈಸೆನ್ಸ್ ಸಿಕ್ಕತ್ತೆ. ಲಾಸ್ಟ್ ಮೂಮೆಂಟ್ ನಮ್ಗೆ ಎಲ್ಲೂ ಜಾಬ ಇಲ್ಲ, ಎಂಥದ್ದು ಮಾಡೋಕ್ಕಾತಿಲ್ಲ ಅಂದೇಳಿ ನಮ್ಗೆ ಒಂದು ಮೆಡಿಕಲ್ ಒಂದು ಹೈಕ ಕೂಕಣ್ಲಕ್ಕಂದೊಂದು ಪಾಸಿಟಿವ್ ಎಂತ ಸೈಡ್ ಒಂದು ಇತ್ತು ಅಂದಳಿಕೆ. ನಾನು ಅದೇ ಇಂಟೆನ್ಷನ್ ಮೇಲೆ ತಗೊಂಡದ್ದು. ಮತ್ತು ಮುಂದೆ ಗೊತ್ತಿಲ್ಲ. ಮತ್ತು ಆಯ್ತಲ್ಲ, ಅದೇ ಹೆಣ್ಮಕ್ಳು ಆಲ್ಮೋಸ್ಟ್ ಇದಕ್ಕೋಸ್ಕರನೇ ತಗೊಂತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಅಂದಳಿಗೆ ಹೇಳಕ್ಕೆ. ಅದು ಬಿಟ್ಟರೆ ಅಂತ ಅದೇ ಹೇಳ್ದಂಗೆ ಕಂಪ್ನಿಗೆಲ್ಲ ಹೋಯ್ಲಕ್ಕೆ, ಇಂಡಸ್ಟ್ರೀಸ್ ಅದೇ ಅಂತ. ಮತ್ತು ನಿಮ್ಮ 3rd ಇಯರಲ್ಲೇ ಮುಗ್ದ್ರ ಮೇಲೆ ಫೈನಲ್ ಇಯರಿಗೆ ಹೋದ್ಮೇಲೆ 1 ತಿಂಗಳೇನು ಇಂಟರ್ನ್ಶಿಪ್ ಮಾಡೋಕ್ಕಿರುತ್ತೆ. ನೀವು ಫಾರ್ಮ್ D ಎಲ್ಲ ಮಾಡಿದ್ರೆ ನಿಮಗೆ ಹಾಸ್ಪಿಟಲಾಗೆ ಎಂತ
ಇಂಟರ್ನ್ಶಿಪ್ ಇರುತ್ತೆ 6 ತಿಂಗಳು 7 ತಿಂಗಳು. ಅದಾದಮೇಲೆ ಎಂತ ಹೇಳೋದು, ಅದೇ ನೋಟ್ಸ್ ಹೇಳಿದ್ರೆ ನೋಟ್ಸ್ ಅಂತೂ ನಿಮ್ಮ ನಾರ್ಮಲ್ ಗೂಗಲ್ ಸ್ಲೈಡ್ ಶೇರ್ ಸಿಕ್ಕುತ್ತೆ, ಲೆಕ್ಚರ್ಸು ಕೊಡ್ತಾರೆ, ಟೆಕ್ಸ್ಟ್ ಬುಕ್ಕು ಇತ್ತು, ಅದು ಇತ್ತು. ಮತ್ತೆಂತಂದರೆ ನೀವು ಕಾಲೇಜೆಲ್ಲರೂ ಬಿ ಫಾರ್ಮ್ ತಗೊಂಡು ಅಡ್ಮಿಷನ್ ಹಾಕೋದಾರೆ ಯಾವುದೇ ಏಜೆನ್ಸಿ ಇಟ್ಕೊಂಡು ಇಲ್ಲ ಎಂತ್ರ ಮೇಲೂ ಅಡ್ಮಿಷನಿಗೆಲ್ಲ ಹಾಪಕ್ಕೆ ಹೋಗ್ಬೇಡಿ. ಅವ್ರು ನಿಮ್ಮನ್ನು ಕಾರಾಗಿ ಬಂದು ಕರ್ಕೊಂಡು ಹೋಗಿ ಕಾರಾಗಿ ಬಂದು ಬಿಟ್ಟಿಗೆ ಕಾಲೇಜೆಲ್ಲ ತೋರಿಸಿಕೆ ನಾವು ನಿಮ್ಗೆ ಅಷ್ಟು ಕಮ್ಮಿ ಮಾಡ್ದು ಇಷ್ಟು ಕಮ್ಮಿ ಮಾಡ್ದು ಅಂತ ಹೇಳ್ತಾರೆ. ಯಾವುದೇ ಏಜೆನ್ಸಿ ಸೈಡಿಂದ ನೀವು ಹೋಗಬೇಡಿ. ನೀವು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಕಾಲೇಜಲ್ಲೇ ಕಾಂಟ್ಯಾಕ್ಟ್ ಮಾಡಿ ಒಂದು 2-3 ಕಾಲೇಜ್ ಕಾಣಿ, ಅಲ್ಲಿ ಫೀಸ್ ಎಲ್ಲ ಸ್ವಲ್ಪ ಕಂಪೇರ್ ಮಾಡಿ ಇದೆಲ್ಲ ಕಂಡ್ಕೊಂಡು ಅದಾದಮೇಲೆ ಜಾಯ್ನ್ ಆಗಿ. ಆ ಏಜೆನ್ಸಿ ಹತ್ರಲ್ಲ ಹೊರ ಸುಮ್ಮನೆ ನಿಮಗೆ ಅಂತ ತಲೆ ಹಿಂಗೆ ಬೋರ್ಡ್ ಸಿಗೋದ್ರು 3 ನಾಮ ಹಾಕಿ ಅಂತ ಸುಮ್ಮನೆ ನಿಮ್ಮ ಕೈಯಿಂದ ಎಕ್ಸ್ಟ್ರಾ ದುಡ್ಡೆಲ್ಲ ತಗೊಂಡ್ರೆ ಹಾಗೆಲ್ಲ ಮಾಡೋಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಡೀಟೇಲ್ಸ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀರ. ಮತ್ತೆಂತ ಕೋರ್ಸ್ ತಗೊಂಡ್ರೆ ಅದೇ ಹೇಳಲ್ಲ, ನೀವು ಕರೆಕ್ಟ್ ಓದೋರ ಇದ್ರೆ ಮಾತ್ರ ಕೋರ್ಸ್ ತಗೊಂಡು, ಈ ಪಂಗುಳಿ ಮಾಡೋರೆಲ್ಲ ಅಂತೂ ತಗೊಂಡ್ಬೇಡಿ. ಅಂತಕಂದರೆ ಸಬ್ಜೆಕ್ಟ್ ಬ್ಯಾಕರ್ ಮಸ್ತ್ ಕಷ್ಟ ಆಯ್ತು ನಿಮಗೆ ಪುನಃ ಎಂತ ಅದನ್ನು ಪಾಸ್ ಮಾಡ್ಕೊಂಬಕ್ಕೆ. ಇಷ್ಟೇ ಇದ್ದರೂ ನೆಕ್ಸ್ಟ್ ಹೇಳೋದೆಂತ ಇಷ್ಟೇ. ಫೀಸ್ ಹೇಳಿದೆ, ಎಂತ ಸಬ್ಜೆಕ್ಟ್ಸು ಹೇಳಿದೆ, ಅದೇ ಮೇನ್ ಮೆಡಿಸಿನಲ್ ಕೆಮಿಸ್ಟ್ರಿ ಫಾರ್ಮಕಾಲಜಿ ಅದು ಇದನ್ನೇ ಕರೆ ಇರುತ್ತೆ. ಮತ್ತೆಂತ ಅಂತ ಹೇಳಿದ್ರೆ ಎಕ್ಸಾಮ್ಸ್ ಇದು ಹೇಳೋದಾರೆ ಅಂತಂದ್ರೆ ಅದು ಹೇಳಿದ್ನಲ್ಲ ನಿಮ್ಗೆ ಟೋಟಲ್ 8 ಸೆಮ್ ಇರುತ್ತೆ. 8 ಸೆಮ್ಮಿಂದು ಯೂನಿವರ್ಸಿಟಿ ಎಕ್ಸಾಮ್ಸ್ ಅದು ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ ನಿಮ್ಗೆ. ಲೈಕ್ ಅವರು ಒಂದು ಬುಕ್ಲೆಟ್ ಕೊಡ್ತಾರೆ, ಅವರು ಕ್ವಶನ್ ನಂಬರು ಅದರಲ್ಲೇ ಹಾಕಿರ್ತಾರೆ. ನಾವು ಪೇಜು ಅಷ್ಟೇ 5 ಮಾರ್ಕ್ಸ್ ಬರೋದಾರೆ 10 ಮಾರ್ಕ್ಸ್ 5 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 10 ಮಾರ್ಕ್ಸಿಗೆ ಅವರೇ 5 ಪೇಜ್ ಬಿಟ್ಟಿರ್ತಾರೆ ಕ್ವಶನ್ ನಂಬರ್ ಹಾಕಿ, ನೀವು ಅಲ್ಲೇ ಬರೀಕ್. ಅದಾದಮೇಲೆ 5 ಮಾರ್ಕ್ಸಿಗೆ ಅಷ್ಟೇ 3 ಪೇಜಸ್ ನೀವು ಬರೀ ಕಂಪಲ್ಸರಿ. ಅದಾದಮೇಲೆ 2 ಮಾರ್ಕ್ಸ್ ಅಂತ ಹೇಳ್ದೇಳಿ ನಿಮ್ಗೆ 1 ಪೇಜ್ ಬಿಟ್ಟಿರ್ತಾರೆ. ಅದು ಎಷ್ಟು ಬೇಕಷ್ಟು ಬರ್ಕೊಂಡ್ಲಕ್ಕ ನಾನು ಒಟ್ಟು ಕಚಪಚ ಎಲ್ಲ ಫುಲ್ ಪೇಜ್ ಎಲ್ಲ ನಮಗೆ ಬಿಡು ಮನಸ್ಸಿಲ್ಲ ಪೇಜ್, ಅದಕ್ಕೆ ಫುಲ್ ಪೇಜ್ ಎಲ್ಲ ಬಂತು. ಅದಾದಮೇಲೆ ಅದೇ ಹೇಳ್ದಲ್ಲ ಯೂನಿವರ್ಸಿಟಿ ಅದೊಂದು ಎಕ್ಸಾಮ್ ಇದು ಸ್ಟ್ರಿಕ್ಟ್ ಇರುತ್ತೆ. ಸೊ ಇಷ್ಟೇ. ಮತ್ತೆಂತ ಅದೇ ಹೇಳ್ದಂಗೆ ಒಂದೊಂದು ಫೀಸು ಅಷ್ಟೇ, ಒಂದೊಂದು ಕಾಲೇಜಿಗೆ ಒಂದೊಂದು ಇರುತ್ತೆ. ಬಟ್ ಇದಕ್ಕಿಂತ ಕಮ್ಮಿ ಅಂತೂ ಇರೋದಿಲ್ಲ. ಕಂಪೇರ್ ಮಾಡಿದ್ರೆ ಇಷ್ಟೇ ಇರುತ್ತೆ. ಆಲ್ಮೋಸ್ಟ್ 1.3 1.7 ಲ್ಯಾಕ್ 2 ಲ್ಯಾಕ್ ನಿಟ್ಟೆ ಅಲ್ಲೆಲ್ಲ ಹೊರ ಹತ್ತಿರ 2 ಲ್ಯಾಕ್ ಇತ್ತು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಮೇ ಬಿ ನಮ್ಮ ಕಾಲೇಜಲ್ಲಿ ನನಗೆ ಫಸ್ಟ್ ಇಯರ್ 2 ಲ್ಯಾಕ್ ಮತ್ತು 1.3 ಮತ್ತು ಇದು ಹೇಳೋದು ನೆನಪೋಯ್ತು. ನೀವು ಎಜುಕೇಷನ್ ಲೋನ್ ತಗೊಂಡಕ್ಕ ಎಜುಕೇಷನ್ ಲೋನ್ ಅಂತಂದು ಹೇಳಿದ್ರೆ ಗೌರ್ಮೆಂಟ್ ಬ್ಯಾಂಕಿಗೆ ತಗೊಂಡು ಎಜುಕೇಷನ್ ಲೋನ್ ಎಲ್ಲ ತಗೊಂಬೋದಾರೆ. ಅದ್ರ ಬಗ್ಗೆ ಫುಲ್ ಎಷ್ಟು % ಬಡ್ಡಿ ಎಷ್ಟೇ ಅಂತ ಅಂದಳಿಗೆ ಹೇಳಿ ಅದನ್ನು ತಗೊಂಡೆ ನಿಮ್ಗೆ ನಿಯರ್ಲಿ ಹತ್ತಿರ ಒಂದು 4ರಿಂದ 5 ಲಕ್ಷ ಸಿಕ್ಕುತ್ತೆ ಅನ್ಸುತ್ತೆ ಎಜುಕೇಷನ್ ಲೋನ್ ಬಗ್ಗೆ. ಅದಾದಮೇಲೆ ಅಂತಂದರೆ ಎಜುಕೇಷನ್ ಲೋನು ಅದೇ ಪರ್ಸೆಂಟೇಜಲ್ಲಿ ಎಷ್ಟು ಇಂಟ್ರೆಸ್ಟ್ ಅದೆಲ್ಲ ಕಂಡ್ಕೊಂಡು ಹತ್ತಿರ 4ರಿಂದ 5 ಲಕ್ಷ ಕೊಡ್ತಾರೆ ಅನ್ಸುತ್ತೆ. ಅದೇ ಕಾಲೇಜ್ ಫೀಸಿನ ಮಾತ್ರ ಕೊಡ್ತಾರೆ ನಿಮಗೆಲ್ಲ, ನಾರ್ಮಲ್ ಮತ್ತು ಎಕ್ಸ್ಟ್ರಾದ್ರೆಲ್ಲ ಎಂತ ಕೊಡೋದಿಲ್ಲ. ಅಂದರೆ ಪಿ ಜಿ ಗಿಜಿದೆಲ್ಲ ಸಿಕ್ಕೋದಿಲ್ಲ. ಕಾಲೇಜಿಂದ ಬರ್ಸ್ಕೊಂಡು ಬಂದು ಬ್ಯಾಂಕ್ ಹತ್ರ ಮಾತಾಡ್ರೆ ಬ್ಯಾಂಕ್ ಸಿಕ್ಕತ್ತೆ 5 ಲಕ್ಷ. ನಿಮ್ಗೆ ಹತ್ತಿರ 7-8 ಲಕ್ಷ ಎಲ್ಲ ಬೇಕಂದ್ರೆ ನೀವೆಂಥದ್ದು ಅಟೆಸ್ಟ್ ಮಾಡ್ಕೊ, ಅಂದರೆ ಬೇರೆ ಯಾವುದು ಲೈಕ್ ಅಂಥ ಜಾಗನೋ ಇಲ್ಲ ಯಾವುದೂ ಒಂದು ಅದು ಏನು ಸ್ವಲ್ಪ ಎಂತ ಹೇಳ್ತಾರೆ ಹಿಡ್ಕಂದ್ರೆ ಅದ್ರ ಮೇಲೆ ಅಂದಿಕ್ಕಲ್ಲ, ಜಸ್ಟ್ ಪ್ರೂಫಿಗೆ ಅಂತ ಹೇಳಿಕೆ ತಕ್ಕಂತಾರೆ. ಅದು ಬಿಟ್ಟರೆ ಮತ್ತು ಸ್ಕಾಲರ್ಶಿಪ್ ನನ್ನ ಇದಕ್ಕೆ ಹೇಳ್ತೇನೆ. ನಂಗೆ ಇಲ್ಲಿ ತನಕ ₹1 ಸ್ಕಾಲರ್ಶಿಪ್ ಬರಲಿಲ್ಲ. ಫಸ್ಟ್ ಇಯರಲ್ಲಿ ನನಗೆ ಯಾವುದೋ ಗೌರ್ಮೆಂಟಿಂದ SSP ಅಂದಿಗಿತ್ತು. ಅದು ನೀವು ಬಿ ಫಾರ್ಮ್ ತಗೊಂಡ್ರೆ ಹತ್ತಿರ 10ರಿಂದ 18,000 ಬರ್ತದೆ. ನಂಗೆ ಫಸ್ಟ್ ಇಯರ್ ಬಂದಿತ್ತು. ಅದಾದಮೇಲೆ ನಂಗೆ 1 ವರ್ಷವೂ ಬರಲಿಲ್ಲ, ಇಲ್ಲಿ ತನಕ ಬರಲಿಲ್ಲ. ನಾನು ಅಪ್ಲೈ ಮಾಡ್ತಾನೆ ಇದ್ದೆ. ಯಾವ ನಿಮ್ಗೆ ಮತ್ತು ಕಾಲೇಜ್ ಸೇರಿದಾಗ ಹೇಳ್ತೇವೆ ನಾವು ಅಷ್ಟು ಸ್ಕಾಲರ್ಶಿಪ್ ಕೊಡ್ತೇವೆ ಇಷ್ಟು ಸ್ಕಾಲರ್ಶಿಪ್ ಕೊಡ್ತೇವೆ ಅಂದೇಳಿ. ನಂಗೆ ನಿಜ ಹೇಳ್ತೇವೆ ಪ್ರಾಮಿಸ್, ನಂಗೆ ಇಲ್ಲಿ ತನಕ ₹1 ಸ್ಕಾಲರ್ಶಿಪ್ ಯಾವುದರಿಂದನೂ ಬರಲಿಲ್ಲ. ನಂಗೆ ನಾರ್ಮಲ್ ಊರು ಬದಿ ನಮ್ಮ ಕಾಸ್ಟ್ ಗೀಸ್ಟ್ ಅದು ಇದು ಅಂದಳಿಗೆಲ್ಲ ₹1-2,000 ಸಿಕ್ಕಿತ್ತು ನಮ್ಮ ಲೋಕಲ್ ಇದರಿಂದ ಅಂದ್ಬಿಟ್ರೆ. ಮತ್ತು ನಂಗೆ ಯಾವುದರಿಂದನೂ ದೊಡ್ಡ ಸ್ಕಾಲರ್ಶಿಪ್ ಬರಲಿಲ್ಲ. SSBಯಿಂದ ಬಂದಿತ್ತಷ್ಟೇ. ಕೆಲವು ನನ್ನ ಫ್ರೆಂಡ್ಸಿಗೆಲ್ಲ ಎಲ್ಲ ವರ್ಷ ಬಂದಿತ್ತು. ನನ್ನ ಹಣೆ ಬರೋಕ್ಕೆ ನನಗೆ ಫಸ್ಟ್ ವರ್ಷ ಮಾತ್ರ ಬಂದಿತ್ತು, ಅದಾದಮೇಲೆ ಯಾವುದು ಬರಲಿಲ್ಲ ಅಷ್ಟೇ ಗೈಸ್. ಬಿ ಫಾರ್ಮ್ ಬಗ್ಗೆ ಮತ್ತು ಇನ್ನೆಂಥರೂ ನಿಮ್ಗೆ ಗೊತ್ತಾಯಿಲ್ಲ ಅಂದರೆ ಕೇಳಿ. ನಾನು ನೋಟ್ಸಿದ್ದು ಅಷ್ಟೇ ನಿಮಗೆ ಎಲ್ಲಿ ಬೇಕಾದ್ರೆ ಹಾಕ್ತೀನಿ. ನಿಮ್ಮ ಲೆಕ್ಚರ್ಸ್ ಎಲ್ಲ ಕೊಡ್ತಾರೆ ಆಲ್ಮೋಸ್ಟ್, ಕೊಡಲಿಲ್ಲ ಅಂದರೂ ಲೈಬ್ರರಿಗಿತ್ತು. ಮತ್ತು ನೀವು ಯಾವ ಸೀನಿಯರ್ಸ್ ಹತ್ರ ನೋಟ್ಸ್ ಗೇಮ್ದು ಎಂಥದ್ದು ನಂತರ ಅಂತೂ ಮಾಡಬೇಡಿ, ಬಿಕಾಸ್ ಅದೆಂತ ಯೂಸ್ ಆಗ್ತಿಲ್ಲ. ನಾನು ಬೇಕಾದ್ರೆ ನಿಮ್ಮ ಟೆಲಿಗ್ರಾಮಿಂದ ಒಂದು ಹಾಕ್ತೀನಿ, ಯಾರಾದರೂ ಹೇಳಬೇಡಿ. ಮತ್ತು ಅದನ್ನು ಬೇಕಾದ್ರೆ ಓದ್ಕೊಳ್ಳಿ, ಅದಷ್ಟು ರೆಫರ್ ಮಾಡಬೇಡಿ. ಅದು ನಿಮ್ಮ ಜಸ್ಟ್ ಕಾನ್ಸೆಪ್ಟಿಗೆ ನಾನು ಹೇಳ್ತೆ ಅಷ್ಟೇ. ಬೇಕಾದ್ರೆ ಮೇಯ್ನ್ ಎಂತ ಅರ್ಥ ಆಗ್ತಿಲ್ಲಲ್ಲ ಅಷ್ಟೊತ್ತಿಗೆ ಸ್ವಲ್ಪ ಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಆನ್ಸರ್ಸ್ ಎಲ್ಲ ಬರೋಕೆ ಹೋಗ್ಬೇಡಿ. ಟೆಕ್ಸ್ಟ್ ಬುಕ್ ಕಾಣಿದ್ದೀನಿ ನೀಟಾಗಿ ಟೆಕ್ಸ್ಟ್ ಬುಕ್ಕಾಗೆ ಸಿಕ್ಕಿದ್ದು.
ಮತ್ತು ಅನ್ನೆಸೆಸರಿ ಬೇರೆ ಹತ್ರ ನೋಡ್ಸ್ಕೊಂಡು ಅವ್ರದ್ದು ನಮ್ಗೆ ಅರ್ಥನೂ ಆಗ್ತಿಲ್ಲ ಮತ್ತು ಎಂತೆಂಥದ್ದು ಇರುತ್ತೆ. ಅದನ್ನು ಇಲ್ಲಿ ಬಿ ಫಾರ್ಮ್ ಬಂದರೆ ನಿಮ್ಗೆ ಅದನ್ನೊಂದು ಫಸ್ಟ್ ಇಯರಾಗ ಏನು ಸ್ವಲ್ಪ ಅರ್ಥ ಆಗ್ತೇನೋ ಬೇರೆಯದ್ದು ನೋಟ್ಸ್, ಅದಾದಮೇಲೆ ನಿಮ್ಮ ಬೇರೆ ನೋಟ್ಸ್ ತಲೆಗೆ ಹೋಗ್ತಿಲ್ಲ. ಯಾಕಂದ್ರೆ ನಾವೇ ಓದು ಶುರು ಮಾಡ್ತು, ಅಂದರೆ ನಮ್ಗೆ ಹೆಂಗೆ ಬೇಕು ಹಂಗೆ ಓದು ಶುರು ಮಾಡ್ತು. ಅಷ್ಟೊತ್ತಿಗೆ ಅದ್ರದ್ದೆಲ್ಲ ಅಷ್ಟು ಯೂಸ್ ಆಗ್ತಿಲ್ಲ ನನಗೆ. ಮತ್ತು ಫೈನಲ್ ಇಯರ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೀಗ 1 ತಿಂಗಳು ಬಿಟ್ಟು ಫೈನಲ್ ಇಯರಿಗೆ ಎಂಟ್ರಿ ಕೊಡೋದು. ಇಲ್ಲಿ ತನಕ 3rd ಇಯರ್ ಆಯ್ತು ಅಷ್ಟೇ. ಆಯ್ತಲ್ಲ, ಮತ್ತೆ ಎಂತ ಹೇಳೋಕ್ಕಿಲ್ಲ ಅಂತ ಅನ್ಕಂತೆ. ಅದೇ ಯಾವ ಫೀಲ್ಡಾಗ ವರ್ಕ್ ಮಾಡ್ಕಂದ್ರೆ ಅದೇ ರಿಸರ್ಚ್ ಅದು ಇದೆಲ್ಲ. ಮತ್ತು ಫಾರ್ಮ್ ಅಂದರೆ ಬಿ ಫಾರ್ಮ್ ಮಾಡಿ ಫಾರ್ಮ್ ಮಾಡ್ಲಿಕ್ಕೆ. ಫಾರ್ಮ್ ಮಾಡೋದಾರೆ ಅದ್ರಿಗೆ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಮಾಡೋದಾರೆ ಫಾರ್ಮಕಾಲಜಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಅದು ಎಂತ ಕೆಮಿಸ್ಟ್ರಿ ಮೇಲೆ ಮಾಡ್ಲಿಕ್ಕೆ, ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್ ಅದರಲ್ಲಿ ಬರ್ತದೆ ಅದ್ರ ಮೇಲೆ ಮಾಡ್ಲಿಕ್ಕೆ, ಮತ್ತು ಬಯಾಲಜಿ ನಿಯರ್ ಅಂದರೆ ಫಾರ್ಮಕಾಲಜಿ ಅಂದರೆ ಮೆಡಿಸಿನ್ ಬಗ್ಗೆ ಅಂತ. ಮತ್ತು ನಾನು ಕೋರ್ಸಲ್ಲಿ ಎಂತೆಲ್ಲ ಇರುತ್ತಂತ ಹೇಳಲಿಲ್ಲ ನಿಮ್ಗೆ. ಈ ಕೋರ್ಸ್ ಬಗ್ಗೆ ಮೇಯ್ನ್ ಅಂತ ಅಂದು ಹೇಳಿದ್ರೆ ಕೆಮಿಸ್ಟ್ರಿ, ಬಯಾಲಜಿ ಇದೇ ಇರೋದು ಆಲ್ಮೋಸ್ಟ್. ಅದು ಬಿಟ್ಟರೆ ನಿಮ್ಗೆ ಯಾವುದೋ ಒಂದು 2 ಸೆಮ್ಮಲ್ಲಿ 1 ಸೆಮ್ಮಲ್ಲಿ ನಿಮ್ಗೆ ಇದು ಬರ್ತದೆ ಅಂತ, ಇಂಜಿನಿಯರಿಂಗ್ ಅಂದೇಳಿ ಒಂದು ಸಬ್ಜೆಕ್ಟ್ ಬರ್ತದೆ. ಫಾರ್ಮಸ್ಯೂಟಿಕಲ್ ನನಗೆ ಓದು ನೆನ್ಪೋಯ್ತು ಒಂದು ಸೆಮ್ಮಲ್ಲಿ ಇಂಜಿನಿಯರಿಂಗ್ ಸಬ್ಜೆಕ್ಟ್ ಒಂದು ಬರ್ತದೆ ಅಲ್ಲ. ಇನ್ನೊಂದು ಕ್ವಾಲಿಟಿ ಅಶ್ಯೂರೆನ್ಸ್ ಅಂದೇಳಿ ಬರ್ತದೆ, ಅದು ನಂಗೆ 6th ಸೆಮ್ಮಲ್ಲಿ ಬಪ್ಪದು ಕ್ವಾಲಿಟಿ ಅಶ್ಯೂರೆನ್ಸ್. ಅದರಲ್ಲಿ ಸ್ವಲ್ಪ ನಿಮಗೆ ಅಂತ ಲೈಕ್ ನಮ್ಮ ಬಿಲ್ಡಿಂಗ್ ಅಂದರೆ ಹೆಂಗೆ ಇಂಡಸ್ಟ್ರೀಸ್ ಎಲ್ಲ ಹೆಂಗೆ ಇರ್ಕ ಸಮ್ ಕಮಿಟಿ ಮತ್ತು ಸ್ವಲ್ಪ ಇಕ್ವಿಪ್ಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಅದ್ರ ಬಗ್ಗೆ ಎಲ್ಲ ಇರುತ್ತೆ. ಅದು ಬಿಟ್ಟು ನಿಮ್ಮ ಕೆಮಿಸ್ಟ್ರಿ ಅಂದರೆ ನಿಮಗೆ ನಮ್ಮ ಮೆಡಿಸಿನ್ ಇರುತ್ತಲ್ಲ ನಾರ್ಮಲಿಗೆ. ಎಕ್ಸಾಂಪಲ್ ನಾವು ನಾರ್ಮಲ್ ತಗೊಂಡ್ವಲ್ಲ ಅದ್ರ ಲೈಕ್ ಅದರ್ವೈಸ್ ಓದೋಕ್ಕಿರುತ್ತೆ. ಫಾರ್ಮಕಾಲಜಿ, ಮೆಡಿಸಿನಲ್ ಕೆಮಿಸ್ಟ್ರಿ ಅಂದರೆ ಕಾನ್ಸೆಪ್ಟ್ ಒಂದೇ ಇರುತ್ತೆ, ಬಟ್ ನೀವು ಮೆಡಿಸಿನಲ್ ಕೆಮಿಸ್ಟ್ರಿಯಾಗ ಅದ್ರದ್ದು ಮೆಡಿಸಿನಲ್ ಸ್ಟ್ರಕ್ಚರ್ ಟೈಪ್ಸ್ ಅಂದರೆ ಹೆಂಗೆ ಯಾವ ಥರ ಸ್ಟ್ರಕ್ಚರ್ ಇರುತ್ತೆ ಅದ್ರ ಬಗ್ಗೆ ಓದೋಗಿರುತ್ತೆ. ಫಾರ್ಮಕಾಲಜಿ ಅಂತ ಹೇಳಿದ್ರೆ ನೀವು ಅದರದ್ದು ಆ ಡ್ರಗ್ ಅಂತ ಯಾವ್ದು ಅಂಡರ್ ಕ್ಲಾಸಿಫಿಕೇಷನ್, ಅದ್ರದ್ದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್, ಅಂದರೆ ಬಾಡಿ ಒಳಗೆ ಹೊರಮೇನೆ ಯಾವ ಥರ ಆ್ಯಕ್ಷನ್ ಅಂದರೆ ಅದ್ರದ್ದು ಆ್ಯಕ್ಷನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಓದೋಕ್ಕಿರುತ್ತೆ. ಮೇಯ್ನ್ ಇದೇ ಸಬ್ಜೆಕ್ಟ್ ಅದನ್ನು ಮೆಡಿಸಿನಲ್ ಕೆಮಿಸ್ಟ್ರಿ 1, 2, 3, ಫಾರ್ಮಕಾಲಜಿ 1, 2, 3, ಮತ್ತು ಹರ್ಬಲ್ ಅಂದಳಿಕಿತ್ತು, ಫಾರ್ಮಕಾಗ್ನಸಿ ಅಂದಳಿಕಿರುತ್ತೆ, ಮತ್ತು ಫಾರ್ಮಸ್ಯೂಟಿಕ್ಸ್ ಅಂದಕ್ಕಿರುತ್ತೆ. ನೀವು ಫಸ್ಟ್ ಇಯರ್ ಕೂಡಲೇ ನಿಮಗೆ ಅಂತ ಅಂದರೆ ಮೆಡಿಸಿನೆಲ್ಲ ಕೆಲವೊಂದು ಮಾಡೋಕ್ಕಿರುತ್ತೆ, ಅಂದರೆ ಸಪೋಸಿಟರೀಸ್ ಮಾಡೋಕ್ಕಿರುತ್ತೆ, ಸಿರಪ್ಸ್ ಮಾಡೋಕ್ಕಿರುತ್ತೆ, ಟ್ಯಾಬ್ಲೆಟ್ಸ್ ಮಾಡೋಕ್ಕಿರುತ್ತೆ. ಒಂಥರ ಇಂಟ್ರೆಸ್ಟಿಂಗ್, ಒಂಥರ ಖುಷಿ ಆಯ್ತು. ಬಟ್ ನನಗೆ ಹೇಳಿದ ಪ್ರಕಾರ ಜಾಬ್ ಆಗ್ತಂದಳಿಕೆ. ಇನ್ನೂ ಕೆಲವರಿಗೆ ಓದಿ ಮುಗ್ದರೆ ಹೇಳ್ತಾರೆ ನಂಗೆ ಇನ್ನೂ ಜಾಬೇ ಆಗಲಿಲ್ಲ, ಆದರೆ ಯಾವ ಕೋರ್ಸಲ್ಲಿ ಎಂಥದ್ದು ಇಲ್ಲ, ಮತ್ತು ಜಾಬೇ ಆಗ್ತಿಲ್ಲ, 10,000 ಕೊಡ್ತಾರೆ 15,000 ಕೊಡ್ತಾರೆ ಹಾಗಲ್ಲ ಅಂದಳಿಕೆ. ನಂಗೆ ಗೊತ್ತಿಲ್ಲ, ಬಿಕಾಸ್ ನನಗಿನ್ನೂ ಜಾಬ್ ಆಗಲಿಲ್ಲ, ನಂದಿನ್ನೂ ಓದಿ ಮುಗಿಲ್ಲ. ಹಾಗಾಗಿ ನಂಗೆ ಇದ್ರ ಬಗ್ಗೆ ಹೇಳಿ ಗೊತ್ತಾತಿಲ್ಲ, ಅಂದರೆ ಜಾಬ್ ಆಯ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ನಾನೀಗ ಪಾಸಿಟಿವ್ ಥಿಂಕಿಂಗಲ್ಲೇ ಇದ್ದೆ. ಜಾಬ್ ಆಯ್ತು, ಯಾವುದೇ ಕೋರ್ಸಿಗೆ ಹೋಗಿ ಎಲ್ಲ ಕೋರ್ಸರು ಹೇಳೋದಿದ್ದೆ, ನಮ್ಮ ಕೋರ್ಸ್ ಹೋದ್ರೆ ಜಾಬ್ ಆಗ್ತಿಲ್ಲ, ಈ ಕೋರ್ಸ್ ಹೋದ್ರೆ ಜಾಬ್ ಆಗ್ತಿಲ್ಲ, 15,000 ಕೊಡ್ತಾರೆ 15,000 ಕೊಡ್ತಾರೆ. ಮೇಯ್ನ್ ನೀವು ತಲೆಗೆ ಇಟ್ಕೊಳಕ್ಕೆ ಅಂತ ಹೇಳಿದ್ರೆ ಆ ಸ್ಯಾಲ್ರಿ ಮೇಲೆ ಹೋಯ್ಬೇಡಿ ಸ್ಟಾರ್ಟಿಂಗ್. ಹಂಗಂದ್ರೆ ನಾನೇನು ಫ್ರೀಯಾಗಿ ಎಲ್ಲಿ ವರ್ಕ್ ಮಾಡ್ತೆ ಅಂತ ಹೇಳ್ತಿಲ್ಲ. ನೀವು ಯಾವುದೇ ಜಾಬಿಗೆ ಹೊರು ನಿಮ್ಗೆ ಫಸ್ಟಿಗೆ ಕೊಡೋದು 10,000 ರಿಂದ 15,000. ವಿದೌಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾರು 50,000 ಕೊಡ್ತೆ 1 ಲಕ್ಷ ಕೊಡ್ತೆ ಅಂತ ಹೇಳೋದಿಲ್ಲ. ನೀವು ಪೇರೆಂಟ್ಸು ಅಷ್ಟೇ ಫಸ್ಟ್ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಈಗ ಅಂತ ಈಗ ನಮ್ಮನೆ ಎಲ್ಲ ಸೇರಿ ಈಗ ನಮ್ಗೆ ಓದಿ ಮುಗುವತ್ತಿಗೆ 8 ರಿಂದ 10 ಲಕ್ಷ ಹೊತ್ತೇನೋ. ಬಿ ಫಾರ್ಮ್ ಅಂದರೆ ಕಾಲೇಜ್ ಫೀಸು ನಮ್ಗೆ 5-6 ಲಕ್ಷ ಆಯ್ತು. ಹೊರಗಿಂದ ಉಂಡದ್ದು ತಿಂದದ್ದು ಹೊಟ್ಟಿಗೆ ಬಟ್ಟಿಗೆ ಅಂತ ಹೇಳಿ 10 ಲಕ್ಷ ಹತ್ರ ಹೋಗ್ಬೋದು. ಹೋದಳಿಗೆ ನೀವು ಅಷ್ಟೇ ಪೇರೆಂಟ್ಸ್ ಅನ್ಕೊಂಬೇಡಿ 10 ಲಕ್ಷ ಖರ್ಚು ಮಾಡಿದೆ ನನ್ನ ಮಗಳಿಗೆ 1 ಲ್ಯಾಕ್ ಸ್ಯಾಲ್ರಿ ಬರ್ಕ 2 ಲಕ್ಷ ಸ್ಯಾಲ್ರಿ ಬರ್ಕ ಅಂದರೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವುದೇ ನೀವು ಕೋಟಿಗಟ್ಟಲೆ ಓಸು ಸ್ಟಾರ್ಟಿಂಗ್ ಕೊಡೋದು 10 ರಿಂದ 15,000. ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ ತಲೆ ಒಳ್ಳೆ ಬರೆದಿದ್ರೆ ಸ್ಟಾರ್ಟಿಂಗ್ ಸಿಕ್ಕುತ್ತೆ ಅಷ್ಟೇ ನಾನು ಹೇಳೋದು. ನಾನು ಅಷ್ಟೇ, ನಾನು ಎಲ್ಲರ ಥರ ಜಾಸ್ತಿ 50,000 1 ಲಕ್ಷಕ್ಕೆ ಏನಿಲ್ಲ. ಇವನ್ ನಾನು ಅಷ್ಟೇ, ನಂಗೆ 10,000 ಕೊಟ್ಟರು ನಾನು ವರ್ಕ್ ಮಾಡೋಕ್ಕೆ ಯಾವುದ್ರಲ್ಲಾರು ಅಷ್ಟೇ ಸಿಕ್ಕುವುದು. ಸ್ಟಾರ್ಟಿಂಗಿಗೆ ಜಾಸ್ತಿ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ. ಮತ್ತು ನೀವು ಫಾರಿನೆಲ್ಲ ಹೋಗೋದಾರೆ ಅಲ್ಲೂ ಎಲ್ಲ ಒಳ್ಳೆ ಸ್ಕೋಪ್ ಇತ್ತು ನಿಮಗೆ. ಅಂದರೆ ಫಾರ್ಮಸಿಗೆ ಒಳ್ಳೆ ಸ್ಕೋಪ್ ಇತ್ತು, ಅಂದರೆ ಒಳ್ಳೆ ಹೇಳ್ತಾರೆ ಪ್ಯಾಕೇಜ್ ಎಲ್ಲ ಇತ್ತು ಅಂದೇಳಿ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದಕ್ಕೂ ನೀವು ಎಕ್ಸಾಮ್ ಬರೆದು ಹೋಯ್ಲಕ್ಕೆ ಅದಾದಮೇಲೆ ಹೇಳೋದಾರೆ ಎಕ್ಸಾಮ್ ಬರೆದು ಹೋಯ್ಲಕ್ಕೆ. ಮತ್ತು ನೀವೀಗ ಹೈಯರ್ ಸ್ಟಡೀಸ್ ಮಾಡ್ತಿರಲ್ಲ ಫಾರ್ಮಸಿ, ಅದಕ್ಕೂ ಅಷ್ಟೇ ನೀವು ಎಕ್ಸಾಮ್ ಬರೋಕಿತ್ತು. ಈಗ ನೀವು CT ನೀಟ್ ಬರೀತ್ರಿಯಲ್ಲ, ಹಾಗೆ ನೀವು ವಾಪಸ್ ಈ ಕೋರ್ಸಿಗೂ CT ನೀಟ್ ಎಲ್ಲ ಬರೀಲಿಕ್ಕೆ ಅದಕ್ಕೆ ನಿಮ್ಮ ಸ್ಕಾಲರ್ಶಿಪ್ಸ್ ಅದೆಲ್ಲ ಸ್ವಲ್ಪ ಸಿಕ್ಕತ್ತೆ ಅನ್ಸುತ್ತೆ. ಹೌದು, ಇಷ್ಟೇ, ಮತ್ತೆಂತ ಇಲ್ಲ. ಈ ಕೋರ್ಸ್ ತಗೊಂಬರೋದೇ ಹೇಳಲ್ಲ. ನೀವು ಫಸ್ಟ್ 1-2 ವರ್ಷ ಕರೆಕ್ಟ್ ಮಾಡಿ ಓದಿ, ಅದಾದಮೇಲೆ ನಿಮಗೆ ಅದ್ರ ಬಗ್ಗೆ ನಾಲೆಜ್ ಬಂದು ನೀವೇ ಪಾಸ್ ಮಾಡ್ಕೊಂಡ್ರಿ. ಸ್ಟಾರ್ಟಿಂಗ್ ಕೂಡಲೇ ನಾನು ಕಾಲೇಜ್ ಲೈಫ್ ನಾನು ಹಾಗಿರ್ತೇನೆ ಹೀಗಿರ್ತೇನೆ ಅನ್ಬೇಡಿ. ಫಸ್ಟ್ 1-2 ವರ್ಷ ಕರೆಕ್ಟಾಗಿ ಓದಿ. ಬಿಕಾಸ್ ಫಸ್ಟ್ ಇಯರಲ್ಲೇ ಸಬ್ಜೆಕ್ಟ್ ಬ್ಯಾಕಾರ ಇತ್ತಲ್ಲ, ಅದನ್ನು ವಾಪಸ್ ಪಾಸ್ ಮಾಡ್ಕೊಂಡು ಮಸ್ತ್ ಕಷ್ಟ ಆಯ್ತು.
ನಾನು ಇದ್ರ ಮೇಲೆ ಹೇಳೋದು, ನಂದು ಫ್ರೆಂಡ್ಸಿಂದೆಲ್ಲ ಮಸ್ತ್ ಜನ ಸಬ್ಜೆಕ್ಟ್ಸ್ ಹೋಯ್ತು, ಅವ್ರದ್ದು ನಾ ಕಾಂತಿ ಅಪ್ಪ ಅಂದರೆ ನಮ್ಗೆ ಎಕ್ಸ್ಟ್ರಾ ಇದು ಕೊಡೋದಿಲ್ಲ, ಎಂತ ಹೇಳ್ತೀರ, ಸಪ್ಲಿ ಕೊಡೋದಿಲ್ಲ, ಗೊತ್ತಾಯ್ತಾ. ಈಗ ಬೇರೆ ನಾವು ಸೆಕೆಂಡ್ ಪಿ ಯು ಅದರಲ್ಲೆಲ್ಲ ಇದ್ರೆ ನಮ್ಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ನಿಮ್ದು ಇದು ಬಿ ಫಾರ್ಮಸಿ ಸಪ್ಲಿಮೆಂಟ್ರಿ ಇಲ್ಲ, ಅಂದರೆ ಈಗ ನಾವು ಜೂನಿಯರ್ಸ್ ಒಟ್ಟಿಗೆ ಕೂತ್ಕೊ ಬರೀಕಷ್ಟೇ, ನಿಮ್ಗೆ ಎಕ್ಸ್ಟ್ರಾ ಎಕ್ಸಾಮ್ಸ್ ಅಂದಳಿಗೆ ಅಂತ ಅಷ್ಟು ಕೊಡೋದಿಲ್ಲ. ಹಾಗೆ ಮಸ್ತ್ ಕಷ್ಟ ಆಯ್ತು, ನಿಮ್ಗೆ ರಜೆ ಇರೋದಿಲ್ಲ ಎಕ್ಸಾಮಿಗೆ, ಅಂದರೆ ಕೆಲವು ಎಲ್ಲ ಎಕ್ಸಾಮಿಗೆ ಒಂದೊಂದು ದಿನ ಗ್ಯಾಪ್ ಮಾತ್ರ ಕೊಡ್ತಾರೆ. ಮತ್ತು ನಂಗೆ ಸ್ಟಾರ್ಟಿಂಗ್ ಫಸ್ಟ್ ವರ್ಷ HAP ಎಕ್ಸಾಮ್ ಇದ್ದಿತ್ತು, ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಅದಕ್ಕೆ ನಮಗೆ ಎಕ್ಸಾಮಿಗೆ ಅಂತಂದ್ರೆ ಓದೋಕೆ ಅರ್ಧ ದಿನ ಸಿಕ್ಕಿತ್ತು. ಟಾಪಿಕ್ ಮಸ್ತ್ ಇರುತ್ತೆ, ಅಂದರೆ ನಾವು ಫಸ್ಟ್ ಅಲ್ಲ ಹಾಕೋದು, ನಮ್ಗೆ ಕಷ್ಟ ಆಯ್ತು ಅಷ್ಟೊತ್ತಿಗೆ, ಅಂದರೆ ಸ್ಪೂನ್ ಫೀಡಿಂಗ್ ಅದು ಹೇಳ್ದಂಗೆ ಮಾಡಿ ನಮಗೆ ಅದನ್ನು ಎಂತ ಅಷ್ಟಕ್ಕೆ ಇದನ್ನು ಡೈಜೆಸ್ಟ್ ಮಾಡ್ಕೊಂಡು ಆತಿಲ್ಲ. ಒಂದು ಬದಿ ಹೆದರಿಕೆಯಲ್ಲಿ ಫೇಲ್ ಆದೆ ಫಸ್ಟ್ ಟೈಮ್. ಮತ್ತು ನಮಗೆ ಎಂತಂದ್ರೆ ಕರೆಕ್ಷನು ಅಷ್ಟೇ, ನಮಗೆ ಕಂಪ್ಯೂಟರ್ ಇದರಿಂದ ಕರೆಕ್ಷನ್, ಲೈಕ್ ಈಗ ನಮ್ಮ ಸೆಕೆಂಡ್ PU 10th ಥರ ಅಲ್ಲ, ಡೈರೆಕ್ಟ್ ಬೆಂಗಳೂರು ಯೂನಿವರ್ಸಿಟಿಗೆ ಪೇಪರ್ ಹೋಗಿ ಕರೆಕ್ಷನ್ ಮಾಡೋದಲ್ಲ, ನಮ್ಮ ಪೇಪರ್ಸ್ನ ನಮ್ಮದು ಸೈಟಲ್ಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆ ಪೇಪರ್ನ 3 ಜನ ಲೆಕ್ಚರ್ಸ್ ಕಂಪ್ಯೂಟ್ರಲ್ಲೇ ಕರೆಕ್ಷನ್ ಮಾಡಿ ಕಂಪ್ಯೂಟ್ರಲ್ಲೇ ಮಾರ್ಕ್ಸ್ ಬರ್ತದೆ. ಸುಮ್ಮನೆ ಇದೆಲ್ಲ ಅಂತ ನಾರ್ಮಲ್ ಇದೆಲ್ಲ ಕೈಯಲ್ಲಿ ಹಿಂಗೆ ಕರೆಕ್ಷನ್ ಮಾಡೋದಲ್ಲ, ನಾರ್ಮಲ್ ಕಂಪ್ಯೂಟ್ರಲ್ಲೇ ಕರೆಕ್ಷನು. ಮತ್ತು ಎಂತ ಹೇಳೋದಂದರೆ ಮತ್ತು ರಿವ್ಯಾಲ್ಯೂಯೇಷನಲ್ಲಿ ಅಂದಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ, ರಿವ್ಯಾಲ್ಯೂಯೇಷನಲ್ಲೇ ಇರೋದಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ಗೆ 3 ಜನ ಲೆಕ್ಚರ್ಸ್ ಅದನ್ನು ಕರೆಕ್ಷನ್ ಮಾಡಿರ್ತಾರೆ, ಹಾಗಾಗಿ ನಮಗೆ ಎಕ್ಸ್ಟ್ರಾ ರಿವ್ಯಾಲ್ಯೂಯೇಷನ್ ಎಂತ ಇಲ್ಲ. ಸೈಟಲ್ಲಿ ರಿಸಲ್ಟ್ ಬಿಟ್ಟರೆ ಅಂದ್ರೆ ಮೇಲೆ ಅದು ನಮ್ಮದೇ ರಿಸಲ್ಟ್, ಫೇಲ್ ಆಗಲಿ ಪಾಸ್ ಆಗಲಿ ಅದನ್ನು ನಾವು ತಗೊಳಕ್ಕೆ ಬಿಡ್ಕ ಅಷ್ಟೇ. ನೀವು ರಿವ್ಯಾಲ್ಯೂಯೇಷನ್ ಇಲ್ಲ ನಂಗೆ ಕಮ್ಮಿ ಆಯಿತು ಅದನ್ನು ಕೆಂಬರಿ ಯಾರೂ ಇಲ್ಲ ಯೂನಿವರ್ಸಿಟಿಯಲ್ಲಿದ್ದ. ನಮ್ಗೆ ಆಲ್ರೆಡಿ 3 ಸಲ ಅವ್ರು ಕರೆಕ್ಷನ್ ಮಾಡಿರ್ತಾರೆ, ವಾಪಸ್ ಅದಕ್ಕೆ ರಿವ್ಯಾಲ್ಯೂಯೇಷನಿಗೆಲ್ಲ ಆಪ್ಷನ್ ಕೊಡೋದಿಲ್ಲ, ಕಂಪ್ಯೂಟರ್ ಕರೆಕ್ಷನ್. ಹಾಗಾಗಿ ನೀವು ಎಂತ ಅಯ್ಯೋ ನನ್ನ ಮಾರ್ಕ್ಸ್ ಮಿಸ್ಟೇಕ್ ಕಮ್ಮಿ ಅಂತ, ಮಾರ್ಕ್ಸ್ ಸರಿ ಬೈದು ಮಿಸ್ಟೇಕ್ ಕಮ್ಮಿ ಆಯಿತು ಹಾಗೆ ಹಿಂಗೆಲ್ಲ ಮಾಡ್ಬರ್ತೀನಿ, ಕಂಪ್ಯೂಟರ್ ಕರೆಕ್ಷನ್ ಅಷ್ಟೇ ಗೈಸ್. ಮತ್ತು ಫೀಸ್ ಅದು ಒಂದೇ, ನೀವು ಎಂತ ಮತ್ತು ಎಜುಕೇಷನ್ ಲೋನು ಬೇಕಾದ್ರೆ ನಿಮ್ಗೆ ಸಿಕ್ಕತ್ತೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ. ನನ್ನ ಕೋರ್ಸ್ ಬಗ್ಗೆ ಈಗ ಹೇಳ್ದಂಗೆ ನಾನು ಒಳ್ಳೆಯದು ಹೇಳ್ತಿಲ್ಲ ಕೆಟ್ಟದ್ದು ಹೇಳ್ತಿಲ್ಲ. ಅಟ್ ಪ್ರೆಸೆಂಟ್ ನಾನು ನನಗೆ ಎಂತ ಅನಿಸಿದ್ದು, ನಾನು ಓದಿನಲ್ಲ ಇಷ್ಟು 3 ವರ್ಷದಿಂದ, ಅದೇ ರಿಯಲ್ಲೇ ನಾನೀಗ ಹೇಳ್ತಿದ್ದೆ, ಯಾವುದೋ ಎಲ್ಲಿಂದನೋ ವಿಷಯ ತಗೊಬಂದು ಹೇಳ್ತಿಲ್ಲ. ನಾನು ಫೈನಲ್ ಇಯರ್ ಬಗ್ಗೆನೂ ಅಷ್ಟು ಹೇಳ್ತಿಲ್ಲ, ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ಈಗ ಫೈನಲ್ ಇಯರಿಗೆ ಹೋಗ್ತಿದ್ದದಷ್ಟೇ. ನಂಗೆ ಗೊತ್ತಿದ್ದಷ್ಟು ನಾನು ಹೇಳಿದೆ, ನನಗೆ ಎಂಥ ಫೀಸ್, ನಂಗೆ ಹೊರಗಿನ ಖರ್ಚು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದೆ. ಹತ್ತತ್ರ ನಂಗೆ ಅನಿಸೋ ಮಟ್ಟಿಗೆ ಒಂದು 5-6 ಲಕ್ಷ ಕಾಲೇಜ್ ಫೀಸ್ ಆಯ್ತು, ಹೊರಗಿಂದ ಊಟದ್ದು ಗೀಟದ್ದು ಅಂತ ಹೇಳಿ ವರ್ಷಕ್ಕೆ 5-6 ಸಾವಿರ ಅಂದರು. 5-6 ಸಾವಿರ ಅಂದರು ವರ್ಷಕ್ಕೆ. ಬರೀ PGದೇನೆ ಹತ್ತತ್ರ ಎಷ್ಟಾಯ್ತು, 60-70 ಸಾವಿರ ಆಯ್ತು. ನೀವು ಕಾಲೇಜ್ ಹಾಸ್ಟೆಲಿಗೂ ಇರಲ್ಲ, ಕಾಲೇಜ್ ಹಾಸ್ಟೆಲಾಗೆಲ್ಲ ಏನಂದರೆ ಹೆಣ್ಮಕ್ಳಿಗಾದ್ರೆ 2-3 ವರ್ಷ ಅಗ್ರಿಮೆಂಟ್ ಇರುತ್ತೆ, ನೀವು ಬಿಡೋಕ್ಕಾತಿಲ್ಲ ಹಾಗೆ, ಅದೆಲ್ಲ ಸ್ವಲ್ಪ ಮತ್ತು ಫೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲವು ಹಾಸ್ಟೆಲ್ಸಿಗೆ. ನಮ್ಮ ಕಾಲೇಜ್ ನಂಗೆ PG ಕಂಪೇರ್ ಮಾಡಿದ್ರೆ ನಮ್ಮ ಹಾಸ್ಟೆಲ್ ಫೀಸ್ ಜಾಸ್ತಿ, ಅದಕ್ಕೆ ನಾನು PGಯಲ್ಲಿದ್ದದ್ದು ಸ್ಟಾರ್ಟಿಂಗು. ಹಾಸ್ಟೆಲಿಗೆ ಹೊಯ್ಕೊಂಡು ಮಾಡಿದ್ದೆ, ನಂಗೆ ಎಂಥದ್ದು ನನ್ನ ಫ್ರೆಂಡ್ಸ್ ಯಾರು ನಂಗೆ ಸಿಕ್ಕಿರೋದಕ್ಕೆ ನಾವು PG ಒಟ್ಟಿಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಇದ್ದಿಲ್ಲ ಆಯಿತಾ, ಅವಳು ಇಂಜಿನಿಯರಿಂಗ್, ನಾವು ಒಟ್ಟಿಗೆ ಹೋಗಿದ್ದೆ. ಹಾಸ್ಟೆಲಿಗೂ ಹೋಗಿಲ್ಲ, ಕಾಲೇಜ್ ಹಾಸ್ಟೆಲ್ ಇರುತ್ತೆ. ನಾನು ಕಾಲೇಜ್ ಹತ್ರ ನಿಮ್ಗೆ ನಾರ್ಮಲ್ ಆಗಿ ಕಾಲೇಜ್ ಹತ್ರ ಸಿಕ್ಕುತ್ತೆ PG. ನಿಮ್ಮ PG ಅಂತಂದರೆ ಎಲ್ಲರೂ ಜಾಸ್ತಿ PGಗೆ ಅಂತ ಹೋದ್ರೆ, ನೀವು PGಗೆ ಹೋದರೆ ಊಟ ಎಲ್ಲ ಸರಿ ಆತಿಲ್ಲಲ್ಲ, ಅಷ್ಟೊತ್ತಿಗೆ ನೀವು ಬೇರೆ PG ಚೇಂಜ್ ಮಾಡ್ಲಿಕ್ಕೆ. ಹಾಸ್ಟೆಲಾಗಿದ್ದರೆ ನಿಮ್ಗೆ ಹಂಗೆ ಸಡನ್ ಚೇಂಜ್ ಮಾಡೋಕ್ಕಾತಿಲ್ಲ ಅಂದಳಿಗೋಸ್ಕರ ಎಲ್ಲ PGನೇ ಜಾಸ್ತಿ ಮಾಡ್ತಾರೆ. ಬಟ್ ಕೆಲವು ಪೇರೆಂಟ್ಸಿಗೆ ಸೇಫ್ಟಿ ಇಂಪಾರ್ಟೆಂಟ್ ಹಂಗಲ್ಲ ಅಂದು ಇತ್ತು, ಹಂಗೆ ನಮ್ಮ ಮನೆಯವ್ರಿಗೆ ಸೇಫ್ಟಿ ಇಂಪಾರ್ಟೆಂಟ್ ಅಂದಳಿಕಲ್ಲ. PGಗಿರೋರು ಪೇರೆಂಟ್ಸ್ ಎಲ್ಲ ಎಂತ ನೆಗ್ಲೆಕ್ಟ್ ಮಾಡ್ತಾರೆ ಹಂಗೆ ಅಂದಳಿಕಲ್ಲ. ಬಟ್ ಕೆಲವರು ಜಾಸ್ತಿ ಎಂತ ಫುಲ್ ಟೆನ್ಷನ್ ತಗೊಂತಾರೆ, ಅಯ್ಯೋ ನನ್ನ ಮಗಳಂದ ಅಂತ. ಈಗೆಲ್ಲ ಹಾಸ್ಟೆಲ್ ಬೆಸ್ಟ್, ಅಂದರೆ ಸ್ವಲ್ಪ ಸೇಫ್ಟಿ ಇರುತ್ತೆ ಹಾಸ್ಟೆಲಾಗೆ. ಅಂದರೆ ಹೇಳ್ದೆ ಕೇಳ್ದೆ ಹೊರಗೆಲ್ಲ ಬಿಡೋದಿಲ್ಲ, ಎಲ್ಲ ಸೈನ್ ಎಲ್ಲ ಲೆಟರ್ ಎಲ್ಲ ತಗೊಂಡೇ ಕಳಿಸಿದ್ರು ಅಂತನ್ನೆಲ್ಲ. ಕಾಣಿ ನನ್ನ ಕೋರ್ಸ್ ಬಗ್ಗೆ ನಂಗೆ ಗೊತ್ತಿದ್ದಷ್ಟು ನಾನು ಹೇಳಿದೆ. ಇನ್ನೂ ನಿಮ್ಗೆ ಎಂತಾದ್ರು ಇದ್ರೆ ನಾನು ಇನ್ಫಾರ್ಮೇಷನ್ ಹೇಳೋ ಸರಿಯಾ ಇಲ್ಲ, ಇನ್ನೂ ಗೊತ್ತಾಯಿಲ್ಲ ಅಂತ ಹೇಳಿದ್ರೆ ನಂಗೆ ಪ್ಲೀಸ್ ಮೆಸೇಜ್ ಹಾಕಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೆ. ಮತ್ತು ನೋಟ್ಸು ಅಷ್ಟೇ ನಾನು ಪದೇ ಹೇಳ್ತಿದ್ದೆ, ಲೆಕ್ಚರ್ಸು ಕೊಡಿಸಿದ್ರೆ ಲೈಬ್ರರಿಗೂ ಸಿಕ್ಕದು ಬೇಕಾದ್ರೆ ನಾನು ಟೆಲಿಗ್ರಾಮಿಗೆ ಲಿಂಕ್ ಕೊಡಿಸ್ದೆ, ಗೂಗಲಿಗೆ ಹೋಗಿ PDF ಅಂದಳಿಗೆ ಹೊಡೀನಿ, ನಿಮ್ಗೆ ಅದ್ರ ಬಗ್ಗೆ ನೋಟ್ಸ್ ಸಿಕ್ಕುತ್ತೆ. ಲೆಕ್ಚರ್ ಹತ್ರ ನಾನು ಹೇಳಿದೆ ಅಂತ ಹೇಳಬೇಡಿ, ಮತ್ತು ನಾನು ಹೊಡೆದು ಬೆರೆಸಿದ್ರಷ್ಟೇ. ಅದನ್ನೆಲ್ಲ ಬರ್ದ್ರೆ ಅಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಅದನ್ನು ಬರೋಕ್ಕೆ ಹೋಗಬೇಡಿ. ಮತ್ತು 3ನೇ-4ನೇ ವರ್ಷ ನಿಮ್ಗೆ ಹೆಂಗೆ ಬರೀಕಂತ ಗೊತ್ತಾದಷ್ಟು ಸ್ವಲ್ಪ ಕಾನ್ಸೆಪ್ಟ್ ತಗೊಂಡು ಫಸ್ಟ್ ಇಯರೆಲ್ಲ ಲೆಕ್ಚರ್ಸ್ ಹೇಳ್ದಂಗೆ ಬರೀನಿ ಇಷ್ಟೇ. ಮತ್ತು ಹೇಳೋಕೆ ಅಂತ ಇಲ್ಲ, ಇಂಟ್ರೆಸ್ಟಿಂಗ್ ಕೋರ್ಸ್. ಮತ್ತು ಆಮೇಲೆ ನಮಗೆ ಸ್ವಲ್ಪ
ಎಂತ ತಗೊಂಡೆ ಅಂದಿಗೂ ಒಂದ್ಸಲ ಫೀಲ್ ಆಗ್ತು ಓದೋಕ್ಕಿರುತ್ತೆ ಅಂದಳಿಕೆ. ನಾನು ಅಷ್ಟೇ ಸ್ಟಾರ್ಟಿಂಗ್ ಹೆಂಗೆ ನಾನು ಮಸ್ತ್ ಓದ್ತಿದ್ದೆ, ನಂಗೆ ಓದಲ್ಲ ಒಂದು ಸ್ವಲ್ಪ ಇಷ್ಟ ಇದೆ ಅಷ್ಟು ಹೇಳ್ತಿದ್ದೆ. ಕೋರ್ಸ್ ಬಗ್ಗೆ ಟೆನ್ಷನ್, ಓದೋದ್ರ ಬಗ್ಗೆ ನೀವು ಟೆನ್ಷನ್ ತಗೊಬೇಡಿ. ಎಲ್ಲ ಸ್ಟೂಡೆಂಟ್ಸ್, ಒಳ್ಳೆ ಓದೋ ಸ್ಟೂಡೆಂಟ್ಸ್ ಹೇಳೋದು ಅಂತಂದರೆ, ನೀವು ಓದೋದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ನಾನು ಎಷ್ಟಿದ್ರೂ ನಾನು ಓದ್ಕಂತೆ, ನಾನು ಹೇಳ್ತೀನಿ ಓದೋದು. ಪೇರೆಂಟ್ಸು ಹಾಗೆ, ತಮ್ಮ ಮಕ್ಕಳು ಒಳ್ಳೆ ಓದ್ರು ಕೂಡಲೇ ಹಾಗೆ ಹೇಳೋದು. ನೀವು ಅವಳು ಕೋರ್ಸ್ ಬಗ್ಗೆ, ಅವಳು ಓದೋದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬಿಡಿ, ಅವಳು ಹಾರ್ಮೇಲೆ ಹೆಂಗೂ ಓದ್ಲ ಅಂದಳಿಕೆ. ನಾನು ಹೇಳೋದು ಅಂತಂದ್ರೆ, ನಮ್ಮ ಕ್ಲಾಸ್ ನನ್ನ ಇದರಿಂದ ಹೇಳ್ತಿದ್ದೆ, ನಮ್ಮ ಕ್ಲಾಸಾಗೆ 99% ತೆಗ್ದರು, ಫೇಲ್ ಆದವರು ಇದ್ದರು. ನಿಮ್ಮ 10th ಸೆಕೆಂಡ್ PU ಮಾರ್ಕ್ಸ್ ಇತ್ತಲ್ಲ, ಅದು ಈ B.Pharm ಕೋರ್ಸಿಗೆ ಅದು ಎಂಥದ್ದು ಬತ್ತಿಲ್ಲ. ಎಂತಕ್ಕಂದರೆ ಕೆಲವರು 50-60% ತೆಗ್ದರು, ಎಕ್ಸಾಮ್ ಟಾಪ್ ಬಪ್ಪರ್ ಇದ್ದರು. ಹಾಗೆ ಅದು ಡಿಗ್ರಿ ಬಂದು ಈ ಕೋರ್ಸ್ ಮೇಲೆ ನಿಮ್ಮ 10th ಸೆಕೆಂಡ್ PU ಮಾರ್ಕ್ಸ್ ಎಲ್ಲ ಯಾಸ ಮಾಡೋಕ್ಕಾತಿಲ್ಲ. ಇದು ಬೇರೆಯೇ, ಫುಲ್ ಬೇರೆಯೇ ಸಬ್ಜೆಕ್ಟ್ಸ್ ಇರುತ್ತೆ. ಹಾಗಾಗಿ ನನ್ನ ಮಗಳು ಸೆಕೆಂಡ್ PU 10th ಒಳ್ಳೆ ತೆಗ್ದೇಳಿ, ಇದರಲ್ಲೂ ನನ್ನ ಮಗಳು ಟಾಪ್ ಬತ್ತಲ್ಲ ಅಂದರೆ ಅದು ಸ್ವಲ್ಪ ಕಷ್ಟ ಅಲ್ಲ. ಕೆಲವ್ರು ತೆಗಿಲ್ಲ, ಬಟ್ ನನ್ನ ಪ್ರಕಾರ ಹಾಗೆ ನಾನು ಎಷ್ಟಿದ್ರೂ ಓದ್ತೆ, ಅದು ನಾನು ಹಾಗೆ ಅನ್ಕೋದು. ಓದೋದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೊಂಡ್ಬೇಡಿ, ನಾನು ಎಷ್ಟು ಬೇಕಾದ್ರೆ ಓದ್ತೇನೆ. ಬಟ್ ಅಲ್ಲಿ ಹಾರ್ಮೋನ್ ಗೊತ್ತಾಯ್ತು, ಕುತ್ಕಿಗೆ ಬಂದಿತ್ತಾಯ್ತು. ಅದೇ ನಾನು ಸತ್ಯನೋ ಸುಳ್ಳು ಎಂಥದ್ದು ನಿಮ್ಗೆ ಅನ್ಸೋದು ಗೊತ್ತಿಲ್ಲ, ನಂಗಿಲ್ಲಿ ಅನ್ಸೋದು ನಾನು ಇಷ್ಟು ಹೇಳಿದೆ. ಇದ್ರ ಮೇಲೆ ಹಡಿಯೋನ್ ಮಾಡಬೇಡಿ ಜಾಯ್ನ್ ಆದಮೇಲೆ ಅಷ್ಟೇ. ಓಕೆ, ನಾನು ಇದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆತಂದು ಅನ್ಕೊಂತೆ. ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಎಂಥಾದ್ರು ಡೀಟೇಲ್ಸ್ ಬೇಕಂದರೆ ನೀವೆಂತ ಅನ್ಕೊಬೇಡಿ, ನಂಗೆ ಡೈರೆಕ್ಟ್ ಮೆಸೇಜ್ ಹಾಕಿ ಇನ್ಸ್ಟಾದಾಗೆ, ನಾನು ಡೀಟೇಲ್ಸ್ ಸೆಂಡ್ ಮಾಡ್ತೀನಿ. ಓಕೆ, ಬಾಯ್.